5th standard Maths Mela Mathematics Chapter 3 Angles as a Terms ತಿರುವುಗಳಾಗಿ ಕೋನಗಳು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ. ಈ ಪಾಠವನ್ನ ನೀವು ಓದಿದ್ರ, ಕರೆಕ್ಟಾಗಿ ಕೇಳಿದ್ರ, ಈ ವಿಡಿಯೋ ನೀವು ನೋಡಿದ್ರ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನ ಎಲ್ಲವನ್ನು ಸಾಲ್ವ್ ಮಾಡ್ತೀರಿ. ನೀವೇನಾದ್ರೂ ಮೊರಾರ್ಜಿ ಸ್ಕೂಲು, ರಾಣಿ ಚೆನ್ನಮ್ಮ ಸ್ಕೂಲು, ಸೈನಿಕ್ ಸ್ಕೂಲು ಮತ್ತು ಬೇರೆ ಬೇರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬೇಕು ಎಂಬ ಅಭಿಲಾಷೆಯನ್ನ ಹೊಂದಿದ್ರ ಈ ವಿಡಿಯೋ ನಿಮ್ಗೆ ಬಹಳ ಅಂದ್ರ ಬಹಳ ಹೆಲ್ಪ್ಫುಲ್ ಆಗತ್ತ. ಮಕ್ಕಳಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ನೀವು ಪೇರೆಂಟ್ಸ್ ಕೂತ್ಕೊಂಡು ಅವ್ರಿಗೆ ತೋರಿಸಿ. ಫಾರ್ ಎಕ್ಸಾಂಪಲ್ ಕ್ವಶನ್ ಯಾವ ತರ ಕೇಳ್ಯಾರ ನೋಡ್ರಿ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? ಇದನ್ನ ನೋಡ್ತೀವಿ ನಾವು ಇಂಗ್ಲಿಷ್ನಾಗ. ಅಮಂಗ್ ದ ಗಿವನ್ ಆಪ್ಷನ್ ವಿಚ್ ಇಸ್ ಅನ್ ಅಕ್ಯೂಟ್ ಆಂಗಲ್. ಈ ಕೆಳಗಿನ ಚಿತ್ರದಲ್ಲಿ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ನೋಡ್ತೀವಿ, ಅದಕ್ಕೆ ಅಬ್ಟ್ಯೂಸ್ ಆಂಗಲ್ ಅಂತೀವಿ. ಹೌ ಮೆನಿ ಅಬ್ಟ್ಯೂಸ್ ಆಂಗಲ್ಸ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ಫಿಗರ್? ನೋಡೋಣ. ನೋಡ್ರಿ, ಇಲ್ಲಿ 2 ಕ್ವಶನ್ ಗಳನ್ನ ಕೊಟ್ರ. ಈ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಅಂತ ಇನ್ನೂ ಒಂದು ಕ್ವಶನ್ ಇದೆ ನೋಡ್ರಿ ಇಲ್ಲಿ. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು? ಎಷ್ಟು ಸಿಂಪಲ್ ಇದೆ ಅಲ್ವಾ? ಅಲ್ಲ, ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗತ್ತೆ ನಿಮ್ಗೆ ಇದು ಸಿಂಪಲ್ ಐತೆ ಏನೈತೆ ಅಂತ. ದ ಹೈಪಾಟ್ನ್ಯೂ ಆಫ್ ದ ಗಿವನ್ ಟ್ರ್ಯಾಂಗಲ್ ಈಸ್. ನೆಕ್ಸ್ಟ್ ಏನು ಈ ಕ್ವಶನ್. ದ ಅಬ್ಟ್ಯೂಸ್ ಆಂಗಲ್ ಇನ್ ದ ಫಾಲೋಯಿಂಗ್ ಈಸ್. ಇವು ಎಲ್ಲವನ್ನ ಯಾವ್ಯಾವ ಕಾನ್ಸೆಪ್ಟ್ ಬರುತ್ತಾ ಆ ಕಾನ್ಸೆಪ್ಟ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವು ಎಲ್ಲಾ ಕ್ವಶನ್ಸ್ ಅನ್ನ ಈ ಪಾಠದಲ್ಲೇ ಚರ್ಚೆ ಮಾಡೋದು. ನೀವು ಮೊರಾರ್ಜಿ ಎಕ್ಸಾಮ್ಗೆ ಅಂದ್ರ ಒಂದಿಷ್ಟು ಮಕ್ಕಳು ಪ್ರತಿಭಾವಂತರಿರ್ತಾರ. ಮೊರಾರ್ಜಿ ಆತು, ನವೋದಯ ಆತು, ರಾಣಿ ಚೆನ್ನಮ್ಮ ಆತು, ಸೈನಿಕ್ ಸ್ಕೂಲ್ ಆತು, ಪ್ರತಿಭಾವಂತರಿರ್ತಾರ. ಅವ್ರ ಮನೆಯಲ್ಲಿ ಅಷ್ಟು ಆರ್ಥಿಕವಾಗಿ ಸಬಲರಾಗಿರಲ್ಲ. ಅಂತವರಿಗೆ ಈ ವಿಡಿಯೋದಿಂದ ಹೆಲ್ಪ್, ಏನೋ ಸ್ವಲ್ಪ ಕೈಲಾದ ಮಟ್ಟಿಗೆ ಸಹಾಯ ಆಗ್ಲಿ ಎಂಬ ಉದ್ದೇಶದಿಂದ ಇದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿತ್ತು, ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಮ್ಗೆ ಖುಷಿ ಆಗುತ್ತೆ. ಜಸ್ಟ್ let us start. Can you recognize the child in the picture who has made a full turn? ಇಲ್ಲಿ ನೋಡ್ರಿ, ಇಲ್ಲೇ ಒಂದಿಷ್ಟು ಮಕ್ಕಳ ಚಿತ್ರವನ್ನು ನೋಡ್ರಿ. ಅವರು ಒಂದು ವೃತ್ತವನ್ನ ಮಾಡಿದ್ದಾರೆ, ಫುಲ್ ಟರ್ನ್ ಅನ್ನ ಮಾಡಿದ್ದಾರೆ. Who has made a half turn? How do you know? Discuss in class. ಇಲ್ಲಿ ನೋಡ್ರಿ, ಇಬ್ರು ಇಲ್ಲೇ ಇವರು ಫುಲ್ ಟರ್ನ್ ಅನ್ನು ಮಾಡಿದ್ದಾರೆ, ಇವರು ಹಾಫ್ ಟರ್ನ್ ಅನ್ನ ಮಾಡಿದ್ದಾರೆ. ಹೌದಾ? Give an example of real life situation where you observe turns. ಫ್ಯಾನ್ ನಲ್ಲಿ ಟರ್ನ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್, ವೆಹಿಕಲ್ ಟೈರ್ಸ್ ಅಲ್ಲಿ ಟರ್ನ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಸರಿನಾ? ಅಶುತೋಷ್ ಅಂಡ್ ಸಹನಾ, ಇಬ್ಬರ ಹೆಸರನ್ನ ಕೊಟ್ಟರ. ಅಶುತೋಷ್, ಸಹನಾ ಆರ್ ಮೇಕಿಂಗ್ ಸರ್ಕಲ್ಸ್. ಅವರಿಬ್ಬರು ಸರ್ಕಲ್ ಗಳನ್ನ ಮಾಡುತ್ತಿದ್ದಾರೆ. ಸರ್ಕಲ್ ಅಂದ್ರ ಗೊತ್ತಲ್ಲ, ಈ ಹಿಂದಿನ ತರಗತಿಯಲ್ಲಿ ಕಲ್ತಿರ್ತೀರಿ. ಈಗ ಸಿಲೆಬಸ್ ಚೇಂಜ್ ಆಗೈತಿ, ಹಂಗಾಗಿ ಅಂದ್ರ ಸಿಲೆಬಸ್ ಹೊಂದ್ಕೋಬೇಕಲ್ಲ. ಈಗ ಹಿಂದ ಬೇರೆ ಸಿಲೆಬಸ್ ಇತ್ತು, ಒಮ್ಮದೊಮ್ಮಾಗ್ಲೇ ಇಂಗ್ಲಿಷ್ ಮೀಡಿಯಂ ಮಾಡ್ಬಿಟ್ರು. ಅಂದ್ರ ಬೈಲಿಂಗ್ವಲ್ ಮಾಡಿ ಸ್ವಲ್ಪ ಸಿಲೆಬಸ್ ಅನ್ನ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿದ್ರು ಅಂತ ಶಿಕ್ಷಕರು ಹೇಳ್ಕೊಂತಿರ್ತಾರ. ಆದ್ರ ಕರೆಕ್ಟ್ ಆಗಿ 1-2 ಸರಿ ನೀವು ಇದನ್ನ ನೋಡ್ಕೊಳ್ರಿ. ಅಂದ್ರ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ರಿ, ಓದ್ಕೊಂಡ್ರಿ, 1-2 ಸರಿ ನೋಡ್ಕೊಂಡ್ರಿ ಅಂದ್ರ ಮೊದ್ಲಿದ್ದ ಸಿಲೆಬಸ್ಗಿಂತ ಇದೇ ತುಂಬಾ ಈಸಿ ಅನ್ಸುತ್ತೆ.
ಮಕ್ಕಳಿಗೆ ಇದನ್ನು ಬಹಳಷ್ಟು ಚಟುವಟಿಕೆ ಮಾಡ್ತಾ ಈಸಿಯಾಗಿ ಕಲಿಸ್ಬೋದು. ಇದು ಒಂದು ಸರ್ಕಲ್. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಸರ್ಕಲ್ಲು ಅಂದ್ರೆ ಏನು ಅವನ್ನೆಲ್ಲ 2 ಡೈಮೆನ್ಷನಲ್ ಫಿಗರ್ 3 ಡೈಮೆನ್ಷನಲ್ ಫಿಗರ್ ಹೇಳ್ಬೇಕಾರ ಹೇಳೈತಿ. ಶೇಪ್ಸ್ ಅರೌಂಡ್ ಅಸ್ 4th ಸ್ಟ್ಯಾಂಡರ್ಡ್ ದೊಳಗ ಹೇಳೈತಿ ಅವನ್ನ. 2 ಡೈಮೆನ್ಷನಲ್ 2D ಫಿಗರ್ಸ್ 3D ಫಿಗರ್ಸ್. ಈ ಶೇಪ್ಸ್ ಬಗ್ಗೆ ಸ್ವಲ್ಪ ಏನಾದ್ರೂ ಮಾಹಿತಿ ಬೇಕು ಅಂದ್ರ ಅದನ್ನ ನೋಡ್ಕೊಳ್ಳಿ, ನಿಮ್ಗ ಸ್ವಲ್ಪ ಮಾಹಿತಿ ಹೆಚ್ಚಿಗೆ ಸಿಗತ್ತ. ಇದು ಸರ್ಕಲ್ ಹೌದಾ. 1 spot on the ground, each having 1 foot fixed. 1 foot fixed. ಇಲ್ಲಿ ಒಂದು ಕಾಲನ್ನ ಸ್ಥಿರವಾಗಿಟ್ಟು and rotating at 1 spot on the ground. ಇಲ್ಲೇ ಒಂದು ಸ್ಥಿರವಾಗಿ ಕಾಲನ್ನ ಇಟ್ಟು ಇನ್ನೊಂದು ಕಾಲಲ್ಲೇ ಹಿಂಗ್ ರೊಟೇಟ್ ಮಾಡ್ತಾ ಇದ್ದಾರೆ. ಅಸ್ತೋಷ್ ಮೇಡ್ ಅ ಕಂಪ್ಲೀಟ್ ಸರ್ಕಲ್. ನೋಡ್ರಿ ಇವ್ರು ಕಂಪ್ಲೀಟ್ ಸರ್ಕಲ್ ಮಾಡ್ಯಾರ. ಬೈ ಮೇಕಿಂಗ್ ಫುಲ್ ಟರ್ನ್, ಸಹನಾ ಈಸ್ ಮೇಕಿಂಗ್ ಅ ಹಾಫ್ ಮೂನ್. ಇವರು ಅರ್ಧ ವೃತ್ತವನ್ನ ಮಾಡ್ಯಾರ ಸಹನಾ ಅವರು. ಹಾಫ್ ಮೂನ್ ಶೇಪ್ ವಿತ್ ಅ ಹಾಫ್ ಟರ್ನ್. ಅವರು ಅರ್ಧ ತಿರುವಿನಲ್ಲಿ ಅರ್ಧ ಸುತ್ತನ್ನ ಮಾಡ್ಯಾರ, ಅರ್ಧ ವೃತ್ತವನ್ನ ಮಾಡ್ಯಾರ. ಯಾರು? ಇವ್ರು ಸಹನಾ ಅವರು. ನೆಕ್ಸ್ಟ್, ದ ಮಿನಿಟ್ ಹ್ಯಾಂಡ್ ಮೇಕ್ಸ್ ಅ ಫುಲ್ ಟರ್ನ್. ಇಲ್ಲೇ 12ರಿಂದ 12ಕ್ಕೆ ಬಂದೈತಿ. when it come back to initial position. ಇನಿಷಿಯಲ್ ಪೊಸಿಷನ್ ಟರ್ಮಿನಲ್ ಪೊಸಿಷನ್ ಅಂತಾರ. ಇದು ಇನಿಷಿಯಲ್ ಪೊಸಿಷನ್ ಇಲ್ಲಿ ಸ್ಟಾರ್ಟ್ ಆಗೈತಿ, ಮತ್ತೆ ಹೊಳ್ಳಿ 12ರಿಂದ 12ಕ್ಕೆ ಬಂತಂದ್ರ ಅದು ಟರ್ಮಿನಲ್ ಪೊಸಿಷನ್ಗೆ, ಇನಿಷಿಯಲ್ ಪೊಸಿಷನ್ಗೆ ಹೊಳ್ಳಿಗೆ ಟರ್ಮಿನೇಟ್ ಆಗೈತಿ ಅಂದ್ರ ಅದೇ ಪೊಸಿಷನ್. ಒಂದು ಪೂರ್ಣ ಸುತ್ತು ಅಂತ ಹೇಳ್ತೀವಿ ಅದಕ್ಕ. ಪೂರ್ಣ ತಿರುವು, ಪೂರ್ಣ ಸುತ್ತು. A giant wheel makes a full turn and it comes back to the starting point E. ಇಲ್ಲೇ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ನೋಡ್ರಿ ಇಲ್ಲೇ ಇಲ್ಲಿ ಒಂದು ಈ ಶೇಪ್ ಐತಿ ಅಂತ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೊಳ್ಳಿ ಇದೇ ಪೊಸಿಷನ್ಗೆ ಬರ್ತಾ ಇದೆ. Rima takes 2 half turns in the same direction. ನೋಡ್ರಿ, Rima takes 2 half turns. 1 half turn, next second half turn. 2 half turns in the same direction. It is like a 1 turn. ಅದು ಎಷ್ಟಾಗತ್ತ? 1 turn ಆಗತ್ತ. ಇದು ಒಂದು ತಿರುವು ಇದ್ದಂತೆ. ನೆಕ್ಸ್ಟ್, what happened if she takes 2 quarter? ನೋಡ್ರಿ, ಹಾಫ್ ಟರ್ನ್. ಇಲ್ಲೇ ಚೆನ್ನಾಗಿ ನೋಡ್ಕೊಂಡ್ರಿ. ನೋಡ್ರಿ, ಇಲ್ಲಿ ಇಂತ್ರ ಸ್ಟಾರ್ಟ್ ಮಾಡಿದ್ರ, ಇಲ್ಲಿ ಇಂತ್ರ ಸ್ಟಾರ್ಟ್ ಮಾಡಿ ಹಿಂಗ ಬಂದ್ರಂದ್ರ ಇಲ್ಲಿಗೆ ಹಾಫ್ ಟರ್ನ್ ಆಯ್ತು. ಕ್ವಾರ್ಟರ್ ಟರ್ನ್ ಅಂದ್ರ 1/4. ಇದು 1/2 ಹಾಫ್ ಟರ್ನ್. ಕ್ವಾರ್ಟರ್ ಅಂದ್ರ ಈ ಭಾಗ 1/4 ಟರ್ನ್. 4 ಟರ್ನ್ ತಗೊಂಡಿದ್ವಿ ಅಂದ್ರ ಒಂದು ವೃತ್ತದಲ್ಲಿ 4 ಟರ್ನ್ ತಗೊಂಡಿದ್ವಿ ಅಂದ್ರೆ ಇಷ್ಟು ಭಾಗ. ನೋಡ್ರಿ, ಕ್ವಶನ್ ಏನೈತಿ? ವಾಟ್ ಹ್ಯಾಪನ್ ಇಫ್ ಶಿ ಟೇಕ್ಸ್ 2 quarter turns in the same direction? It is like half turn. ಯಾಕಂದ್ರ ನೋಡ್ರಿ 1/4 ಟರ್ನ್. 1/4 ಅಂದ್ರೆ ಕ್ವಾರ್ಟರ್. 1/4 ಟರ್ನ್, ನೆಕ್ಸ್ಟ್ 1/4 ಟರ್ನ್ಸ್. 1/4 ಪ್ಲಸ್ 1/4 ಭಿನ್ನ ರಾಶಿ ಹೇಳ್ಬೇಕಾದ್ರೆ ಹೇಳಿ ನೀವನ್ನೆಲ್ಲ. ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಅನ್ನ ಕೂಡಿಸ್ಬೇಕು. 1 + 1 2 / 4. 2 1s 2 2s = 1/2. ಭಿನ್ನ ರಾಶಿಯಲ್ಲಿ ವಿವರವಾಗಿ ಹೇಳಿನಿ, ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅದನ್ನ. ನೆಕ್ಸ್ಟ್, ವಾಟ್ ಹ್ಯಾಪನ್ ಇಫ್ ಶಿ ಟೇಕ್ಸ್ 4 quarter? ನೋಡ್ರಿ, ಈಗ ಇಲ್ಲಿ ಸ್ಟಾರ್ಟ್ ಮಾಡ್ಯಾರ. ಇದು 1 quarter ಆಯ್ತು.
2 ಕ್ವಾರ್ಟರ್ ಆಯ್ತು, 3 ಕ್ವಾರ್ಟರ್ ಆಯ್ತು, 4 ಕ್ವಾರ್ಟರ್. 1 2 3 4 ಕ್ವಾರ್ಟರ್ ಅಂದ್ರೆ ಎಲ್ಲಿಗೆ ಬಂದ್ರು ಫುಲ್ 1 ಟರ್ನ್ ಆಯ್ತು. ಈಗ 1/4 1/4 1/4 1/4 1/4 ಪ್ಲಸ್ 1/4 ಪ್ಲಸ್ 1/4 ಭಿನ್ನ ರಾಶಿಯನ್ನು ಯೂಸ್ ಮಾಡ್ಕೊಂತ ಇದೀನಿ ನೋಡ್ರಿ. ಈಗ 4/4 ಛೇದ ಸಮ ಇದ್ದು ಛೇದ ಸಮ ಇದ್ದಾಗ ಅಂಶಗಳನ್ನ ಕೂಡಿಸ್ರಿ. 4 1s 4 1s 1 ಫುಲ್ ಟರ್ನ್ ಆಯ್ತು. ಇಟ್ ಈಸ್ ಲೈಕ್ ಎ 1 ಟರ್ನ್. ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ. ರೈಟ್ ಸಮ್ everyday objects that involve turns. For example, taps, ತಿರುವು, tires, bus tire. Next, clock, ತಿರುವನ್ನ ಮಾಡುತ್ತದು. ನೆಕ್ಸ್ಟ್ ಫ್ಯಾನ್, ತಿರುವನ್ನ ಮಾಡುತ್ತ. ವಾಷಿಂಗ್ ಮಷೀನ್ ಮಿಕ್ಸರ್, ಗ್ರೈಂಡರ್ ಅಂತಾರ ಅದಕ್ಕೆ. ಮಿಕ್ಸರ್ ಗ್ರೈಂಡರ್. ಮಿಕ್ಸರ್ ಗ್ರೈಂಡರ್ ಅಲ್ಲಿ ಟರ್ನ್ಸ್ ಆಗ್ತಿರ್ತಾವ. ನೀವು ಡೇ ಟು ಡೇ ಲೈಫ್ ನಲ್ಲಿ ದಿನನಿತ್ಯ ಜೀವನದಲ್ಲಿ ನೋಡಿರುವಂತಹ ವಸ್ತುಗಳನ್ನ ಎಕ್ಸಾಂಪಲ್ ಆಗಿ ಕೊಟ್ಟೈತಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಟರ್ನ್ ಇನ್ ಈಚ್ ಆಫ್ ದೀಸ್ ಕೇಸಸ್? ಚೆಕ್ ಅಂಡ್ ಟಿಕ್. ಓಕೆ, ಇಲ್ಲಿ ಒಂದಿಷ್ಟು ಟರ್ನ್ ಗಳನ್ನ ಕೊಟ್ಟರ ಮ್ಯಾಕ್ಸಿಮಮ್ ಪಾಸಿಬಲ್ ಟರ್ನ್ ಗೆ ಟಿಕ್ ಮಾಡಿ ಅಂತ ಹೇಳ್ಯಾರ. ಕ್ಲಾತ್ಸ್ ಕ್ಲಿಪ್ ನೋಡ್ರಿ, ಕ್ಲಾತ್ಸ್ ಕ್ಲಿಪ್ ಹೆಂಗಿರುತ್ತ? ಈ ತರ ಇರುತ್ತ, ಸರಿನಾ? ಇಲ್ಲಿ ಇದನ್ನ ಹಿಂಗ್ ಒತ್ತಿದ್ರ ಇದು ಈ ಕಡೆ ಓಪನ್ ಆಗುತ್ತಾ, ಅವಾಗ ಹಾಕೋಬೇಕು. 1/4 ಕಿಂತ ಕಡಿಮೆ ಇರುತ್ತದ. ಇಲ್ಲಿ ನೋಡ್ರಿ ಏನೇನೈತಿ, ಲೆಸ್ ದ್ಯಾನ್ 1/4 ಟರ್ನ್, 1/4 ಟರ್ನ್, ಮೋರ್ ದ್ಯಾನ್ 1/4 ಟರ್ನ್. ನೋಡ್ರಿ 1/4 ಟರ್ನ್ಗೆ ನಾ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಹೆಂಗಂತ. ಇಲ್ಲೇ ಇದು ಒಂದು ಪೂರ್ಣ ಸುತ್ತು, ಸರಿನಾ? ಸೆಂಟರ್ ಇದು 1/4. ಇದು ಹಾಫ್ ಆಗುತ್ತೆ. ಇದು 1/4, ಇಲ್ಲಿನೂ 1/4 ಇರುತ್ತೆ. 1/4 ಪ್ಲಸ್ 1/4 2/4 ಆಗುತ್ತಾ? ಯಾಕಂದ್ರೆ ನೀವು ಭಿನ್ನ ರಾಶಿಯನ್ನು ಓದಿರಲ್ಲ, ಬೇಗ ಅರ್ಥ ಆಗುತ್ತಾ ಅನ್ನೋ ಉದ್ದೇಶದಿಂದ 1/2 ಆಯ್ತು. ಡೋರ್ ವಿತ್ ಹಿಂಜ್ ಅದು 1/4 ಟರ್ನ್ ನಲ್ಲಿ ಇರುತ್ತೆ. ಟಾಂಗ್ಸ್ ಇಕ್ಕಳಗಳು ಮೋರ್ ದ್ಯಾನ್ 1/4 ಟರ್ನ್ ಇರುತ್ತೆ. ಇಕ್ಕಳಗಳು. ಸೀಸರ್ಸ್ ಕತ್ತರಿಗಳು ಲೆಸ್ ದ್ಯಾನ್ 1/4 ಟರ್ನ್. ಫೈಲ್ ಕವರ್ ಇದು ಮೋರ್ ದ್ಯಾನ್ 1/4 ಟರ್ನ್ ಇರುತ್ತೆ. ಈಗ do any of the above object make a half turn? Write their names below. Yes, ಯಾವುದು? ಫೈಲ್ ಕವರ್ ಹಾಫ್ ಟರ್ನ್ ಮಾಡಬಹುದು. ಇಲ್ಲಿ ಫೈಲ್ ಕವರ್. ನೆಕ್ಸ್ಟ್, do any of the above object make a full turn? Write their names below. ಡೋರ್ ವಿತ್ ಹಿಂಜ್ ಫುಲ್ ಟರ್ನ್ ಅನ್ನು ಮಾಡಬಹುದು.
ಫುಲ್ ಟರ್ನ್ ಅನ್ನ ಮಾಡಿದ್ರ ಹಿಂಜ್ ಇರುತ್ತಲ್ಲ ಅಲ್ಲೇ. ನೆಕ್ಸ್ಟ್ ಅದು ಬೇಡ ಅಂದ್ರ ಟಾಂಗ್ಸ್ ಇಕ್ಕಳಗಳನ್ನ ಫುಲ್ ಟರ್ನ್ ಆಗಿ ಮಾಡ್ಕೋಬಹುದು. ಟಾಂಗ್ಸ್. ನೆಕ್ಸ್ಟ್ ನಿಮ್ಗ ಒಂದು ಪ್ರಯೋಗ ಚಟುವಟಿಕೆ ಮಾಡ್ರಿ ಅಂತ ಕೊಟ್ರ ನೋಡ್ರಿ. ಪ್ರಜ್ಞಾ ಜಾಯಿಂಟ್ ಗ್ರೀನ್ ಅಂಡ್ yellow straw with the paper clip. She hold the green straw steady and turn the yellow straw around. Observe different turns of the yellow straw. ಇದನ್ನ ಒಂದು ಫಿಕ್ಸ್ ಆಗಿ ಇಟ್ಕೊಂಡು ಇನ್ನೊಂದನ್ನ ಟರ್ನ್ ಮಾಡ್ತಾ ಇದ್ದಾರೆ. ಅದರ ಪೊಸಿಷನ್ ಗಳನ್ನ ನೋಡಿ ಅಂತ ಹೇಳ ಮಾಡ್ರಿ. ಚೆನ್ನಾಗೈತಿ, ವಿದ್ಯಾರ್ಥಿಗಳಿಗೆ ಮಾಡಿಸಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ. ಈಗ I made a quarter 1/4 of full turn so it looked like right angle. ಆಂಗಲ್ ಗಳ ಬಗ್ಗೆ ನೀವು 4th ಸ್ಟ್ಯಾಂಡರ್ಡ್ ದಲ್ಲಿ ಓದಿರಿ. 4th ಸ್ಟ್ಯಾಂಡರ್ಡ್ ನಲ್ಲಿ ಆಂಗಲ್ ಗಳ ಬಗ್ಗೆ ಓದಿರಿ. ಯಾವುದು ಶೇಪ್ಸ್ ಅರೌಂಡ್ ಅಸ್ ನಲ್ಲೇ ಬಂದಿದೆ. ಅದು ಶೇಪ್ಸ್ ಅರೌಂಡ್ ಅಸ್ ನಲ್ಲಿ ಬಂದಿದೆ. ಈಗ ನಿಮ್ಗೆ ಈ ಸಾರಿ ಸಿಲೆಬಸ್ ಚೇಂಜ್ ಆಗಿತ್ತು ಅಂದ್ರ, ಮ್ಯಾಥ್ಸ್ ಮೇಲೆ ಈ ಸಾರಿ ಬಂದಿತ್ತು ಅಂದ್ರ ಒಂದ್ ಸಾರಿ 4th ಸ್ಟ್ಯಾಂಡರ್ಡ್ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ರೈಟ್ ಆಂಗಲ್ ಒಂದೇ ಸರಿ ಬಂದ್ಬಿಟ್ರೆ ರೈಟ್ ಆಂಗಲ್ ಅಂದ್ಬಿಟ್ರೆ ಏನಿದು ರೈಟ್ ಆಂಗಲ್ ಅನ್ನಂಗ ಆಗ್ಬಿಡದಲ್ಲ. ಅದು ಹೌದು ಇದೆ. ಒಂದ್ಸರಿ ನೋಡ್ಕೊಳ್ಳಿ, ನೋಡ್ಕೊಂಡು ತಿಳ್ಕೊಂಡು ಮುಂದಿನ ತಿಳ್ಕೊಳ್ಳಿ. ಐ ಮೇಡ್ ಅಂದ್ರ ಈಗ ನೋಡ್ರಿ, ಒಂದ್ ಸರ್ಕಲ್ ಅಂತ ತಗೊಳೋಣ. ಒಂದ್ ಸರ್ಕಲ್ 4 ಟರ್ನ್ಸ್ ಅದಾವು ಅಂತಂದ್ರ ಇಲ್ಲಿ ನೋಡ್ರಿ. ಇಲ್ಲಿಂದ ರೇಡಿಯಸ್ ಆಫ್ ಸರ್ಕಲ್ ಇರುತ್ತಾ 1/4 ಟರ್ನ್. 1/4 ಅಂತಂದ್ರ 1/2 ಆಗತ್ತ. ಹೆಂಗಂತ ತಿಳಿಸಿನಿ. ಇದು ಎಷ್ಟೈತಿ 1/4. ಇಲ್ಲಿಂದ ಇಲ್ಲಿಗೆ 1/4 ಇದೆ. ಇಟ್ ಲುಕ್ ಲೈಕ್ ರೈಟ್ ಆಂಗಲ್. ಹೌದು ನೋಡ್ರಿ, ರೈಟ್ ಆಂಗಲ್ ಈ ತರ ಇರುತ್ತಲ್ವಾ. ರೈಟ್ ಆಂಗಲ್ ಯಾವ ತರ ಇರುತ್ತಾ ಅನ್ನೋದಕ್ಕ ಇಲ್ಲಿ ಒಂದು ಚಟುವಟಿಕೆಯನ್ನ ಮಾಡಿಸಿದೀವಿ ನೋಡಿ. ಅದನ್ನ ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್ ಗಳ ಬಗ್ಗೆ ಈ ಚಟುವಟಿಕೆಯಿಂದ ನಿಮ್ಮ ಜೀವನದಲ್ಲಿ ಒಂದ್ಸಾರಿನು ಮರೆಯದೇ ಇಲ್ಲ. ಇದನ್ನೇ ಮರೆಯದೇ ಇಲ್ಲ. ಆ ತರ ಚಟುವಟಿಕೆ ಇದೆ, ಗಮನವಿಟ್ಟು ನೋಡಿ. ಈ ಗಣಿತ ಕಲಿಕಾ ಕಿಟ್ ನಲ್ಲಿ ಜಿಯೋ ಬೋರ್ಡ್ ಇರುತ್ತಾ. ಈ ಜಿಯೋ ಬೋರ್ಡ್ ಅನ್ನ ಬಳಸಿಕೊಂಡು ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್ ಮತ್ತು ಅಬ್ಟ್ಯೂಸ್ ಆಂಗಲ್ ಅನ್ನ ಯಾವ ರೀತಿ ಮಾಡುವುದು ಎನ್ನುವುದನ್ನ ತಿಳಿಸಿಕೊಡ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲೇ ಒಂದ್ ರಬ್ಬರ್ ಅನ್ನ ಹಾಕ್ತು, ಹಾರಿಜಾಂಟಲ್ ಆಗಿ ಒಂದ್ ರಬ್ಬರ್ ಅನ್ನ ಹಾಕ್ತು. ನೆಕ್ಸ್ಟ್ ಇಲ್ಲೇ ಹಿಂಗ ಹಾಕಿದಾಗ ಅಕ್ಯೂಟ್ ಆಂಗಲ್ ಫಾರ್ಮ್ ಆಯ್ತು. ಅಂದ್ರ 90 ಡಿಗ್ರಿಗಿಂತ ಕಡಿಮೆ ಕೋನವನ್ನ ಹೊಂದಿದ್ರ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗುತ್ತ. If the angle of triangle is less than 90 degree, it forms acute angle. Next, if the angle of triangle is 90 degree, ನೋಡ್ರಿ ಇಲ್ಲಿ 90 ಡಿಗ್ರಿ ಐತಿ, ಇದು ರೈಟ್ ಆಂಗಲ್. ಇಲ್ಲೇ 90 ಡಿಗ್ರಿ ಕೋನ ಇರುತ್ತ. ನೆಕ್ಸ್ಟ್ ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗುತ್ತೆ. ಅಂದ್ರೆ 90ಕ್ಕಿಂತ ಹೆಚ್ಚು ಕೋನವನ್ನ ಹೊಂದಿದ್ರ, if the angle of a triangle is greater than 90 degree, ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗುತ್ತೆ. ಇಲ್ಲೇ 90ಕ್ಕಿಂತ ಹೆಚ್ಚು ಕೋನ ಐತಿ, ಇದು ವಿಶಾಲ ಕೋನ. ಲಘು ಕೋನ, ಲಂಬ ಕೋನ, ವಿಶಾಲ ಕೋನ ಎಲ್ಲವನ್ನ ನೋಡಿದ್ರಿ ಅಲ್ವಾ. ನೋಡಿಕೆ ಚೆನ್ನಾಗಿತ್ತಲ್ವಾ. ಅಕ್ಯೂಟ್ ಆಂಗಲ್, ಇದು ಲಘು ಕೋನ.
ರೈಟ್ ಆಂಗಲ್ ಲಂಬ ಕೋನ, ಅನಾಪ್ಟೂಸ್ ಆಂಗಲ್ ಅಧಿಕ ಕೋನ. 90 ಡಿಗ್ರಿ ಇರುತ್ತಿಲ್ಲೇ ಕೋನದ ಅಳತೆ 90ಕ್ಕಿಂತ ಕಡಿಮೆ ಇರುತ್ತ, 90 ಡಿಗ್ರಿಗಿಂತ ಹೆಚ್ಚು ಇರುತ್ತ. ಅಂದ್ರೆ ನಿಮ್ ಮುರಾರ್ಜಿ ನವೋದಯ ಸೈನಿಕ ಸ್ಕೂಲ್ ನಲ್ಲಿ ಅಳತೆಗಳನ್ನ ಕೇಳಾರಲ್ಲ, ಅದಕ್ಕೆ ಹೇಳ್ತಾ ಇರೋದು, ಅದು ಸ್ವಲ್ಪ ಗೊತ್ತಿರ್ಲಿ ಅಂತ. ನಾವು I made more than a quarter turn but less than a half turn. It looked like an obtuse angle. ಸರಿ. I made 2 quarter turns. I wonder what it is called. It is called straight line, straight angle, straight angle or straight angle, straight line, straight angle or it is called straight angle. ಇಲ್ಲ ಹೇಳ್ಯಾರ ನೋಡ್ರಿ ಅವರು, ಇದು ಸರಳ ಕೋನ. ನೆಕ್ಸ್ಟ್ ಇದಕ್ಕಿಂತ ದೊಡ್ಡದಾಗ್ಬಿಡ್ತು ಅಂದ್ರ ಅದಕ್ಕೆ ಸರಳಾಧಿಕ ಕೋನ ಅಂತಾರ. ಇಲ್ಲಿ ಕೊಟ್ಟಿಲ್ಲ, ಅದನ್ನ ಮುಂದಿನ ಹೈಯರ್ ಕ್ಲಾಸಸ್ ನಲ್ಲಿ ನೋಡೋಣ. ನೆಕ್ಸ್ಟ್, angles arise in a situation that involve a turn. ತಿರುವುಗಳನ್ನ ಒಳಗೊಂಡಿರುವ ಸಂದರ್ಭಗಳಲ್ಲಿ ಕೋನಗಳು ಉಂಟಾಗುತ್ತವೆ. ಎಸ್, ಲೆಟ್ ಅಸ್ ಡೂ, ಇದನ್ನ ಮಾಡೋಣ ಈಗ. ಮೇಕ್ ಅ ಪೇಪರ್ ಪ್ಯಾನ್, ಟೇಕ್ ಅ ರೆಕ್ಟಾಂಗ್ಯುಲರ್ ಪೇಪರ್. ಒಂದು ಆಯತಾಕಾರದ ಹಾಳೆಯನ್ನ ತೆಗೆದುಕೊಂಡು ಫೋಲ್ಡ್ ಇಟ್ 2 ಸೆಂಟಿಮೀಟರ್. ಆ ಹಾಳೆಯನ್ನ 2 ಸೆಂಟಿಮೀಟರ್ಗೆ ಮಡಚಿ. 2 ಸೆಂಟಿಮೀಟರ್ಗೆ ಒಂದು ಆಯತಾಕಾರದ ಹಾಳೆ, ಇದು 2 ಸೆಂಟಿಮೀಟರ್ಗೆ ಈ ರೀತಿ ಮಡಚಿ ಫೋಲ್ಡ್ ಮಾಡಿ. ಆಸ್ ಶೋನ್ ಇನ್ ದ ಪಿಕ್ಚರ್, ಇಲ್ಲಿ ನೋಡ್ಯಾರ, ಇಲ್ಲಿ ಮಾಡ್ಯಾರಲ್ಲ ಆ ತರ 2 ಸೆಂಟಿಮೀಟರ್ಗೆ 2 ಸೆಂಟಿಮೀಟರ್ಗೆ ಈ ತರ ಮಡಚಿ. ಪೇಸ್ಟ್ an ice cream stick as shown below to create a paper pan. ನೋಡ್ರಿ, ಹಿಂಗಾಗತ್ತದು. ನೆಕ್ಸ್ಟ್, ಈ ಕಡೆ ಒಂದು ಐಸ್ ಕ್ರೀಮ್ ಸ್ಟಿಕ್, ಈ ತರ ಒಂದು ಐಸ್ ಕ್ರೀಮ್ ಸ್ಟಿಕ್, ಇಲ್ಲಿ ಅದನ್ನ ಪೇಸ್ಟ್ ಮಾಡಿ, ಇಲ್ಲಿನೂ ಅಂಟನ್ನ ಪೇಸ್ಟ್ ಮಾಡಿ, ಇಲ್ಲೇ ಸ್ಟಿಕ್ ಅನ್ನ ಪೇಸ್ಟ್ ಮಾಡಿ ಈ ಕಡೆ ತಗೊಳ್ರಿ. ತುಂಬಾ ಚೆನ್ನಾಗಿ ನಿಮ್ಗ ಫ್ಯಾನ್ ರೆಡಿ ಆಯ್ತು. ಯೂಸ್ ಯುವರ್ ಪೇಪರ್ ಫ್ಯಾನ್ ಟು ಶೋ ಡಿಫ್ರೆಂಟ್ ಅಕ್ಯೂಟ್ ಆಂಗಲ್ಸ್. ಇಲ್ಲಿ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗೈತೆ ನೋಡ್ರಿ, ಅಕ್ಯೂಟ್ ಆಂಗಲ್ಸ್, ಇವೆಲ್ಲ ಅಕ್ಯೂಟ್ ಆಂಗಲ್. ಅಂಡ್ ಆಬ್ಟ್ಯೂಸ್ ಆಂಗಲ್ 90ಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರ ಆಬ್ಟ್ಯೂಸ್ ಆಂಗಲ್. ಇಲ್ಲಿ ಅಕ್ಯೂಟ್ ಆಂಗಲ್ ಐತಿ, ಇಲ್ಲಿ ಅಕ್ಯೂಟ್ ಆಂಗಲ್, ಇಲ್ಲೇನ ಅಕ್ಯೂಟ್ ಆಂಗಲ್, ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಇದೆ. ಎಲ್ಲೇ ಇಲ್ಲಿ ಆಬ್ಟ್ಯೂಸ್ ಆಂಗಲ್ ಇದೆ. ಲೆಟ್ ಅಸ್ ಲುಕ್ at turn made by paper pan keeping one side fixed. ಇಲ್ಲಿ ನೋಡ್ರಿ, ಫುಲ್ ಟರ್ನ್, ಒಂದು ಫುಲ್ ಟರ್ನ್ ಇದೆ. 1/2 ಟರ್ನ್, 1/2 ಟರ್ನ್ ಅಂದ್ರ ಎರಡನೆಯ ಒಂದು ತಿರುವು, ಅರ್ಧ ತಿರುವು, ಇದು ಅರ್ಧ ತಿರುವು. 1/4 ಟರ್ನ್, ಒಂದು ಫುಲ್ ಪೇಪರ್ ಪ್ಯಾನ್ ಅನ್ನ ಒಂದು ವೃತ್ತ ಅನ್ಕೊಂಡ್ರ ವೃತ್ತದಲ್ಲಿ 360 ಡಿಗ್ರಿ ಐತಿ. ಹೌದಾ? ಹಾಫ್ ಟರ್ನ್ ಅಂದ್ರ ಇದು ಹಾಫ್ ಟರ್ನ್ ಅಂದಾಗ ಈ ಭಾಗ ಅಥವಾ ಈ ಭಾಗ ಬಂದಿರುತ್ತ. ನೆಕ್ಸ್ಟ್ 1/4 ಟರ್ನ್ ಅಂದ್ರ ಈ ಭಾಗ ಇಲ್ಲ ಐತಲ್ಲ, ಇದು 1/4. ನೆಕ್ಸ್ಟ್ 1/4 ಟರ್ನ್, ಅದಕ್ಕಿಂತ ಕಡಿಮೆ ಅಂತಂದ್ರ 1/4ಕ್ಕಿಂತ ಕಡಿಮೆ ಅಂತಂದ್ರ ಇಲ್ಲೇ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗೈತಿ, ಇಲ್ಲೇ ಆಬ್ಟ್ಯೂಸ್ ಆಂಗಲ್. ಬಿಟ್ವೀನ್ 1/4 ಅಂಡ್ 1/2 ಟರ್ನ್, ಅರ್ಧಕ್ಕಿಂತ ಹೆಚ್ಚು 1/4ಕ್ಕಿಂತ ಹೆಚ್ಚು, ಅರ್ಧಕ್ಕಿಂತ ಕಡಿಮೆ ಅಂದ್ರ ಆಬ್ಟ್ಯೂಸ್ ಆಂಗಲ್. ಇಲ್ಲೇ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗಿದೆ, ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗಿದೆ, ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗಿದೆ. ಮೇಕ್ an acute turn with the straw or a fan. Continue to another acute turn. Can the two acute turn together make another acute turn? Not necessarily. Not necessarily. ಅವಶ್ಯ ಏನಿಲ್ಲ, ಅವಶ್ಯವಾಗಿ ಹಾಗೆ ಆಗ್ಬೇಕು ಅಂತ ಏನಿಲ್ಲ. ಅಕ್ಯೂಟ್ ಆಂಗಲ್ ಅಂದ್ರ 90ಕ್ಕಿಂತ ಕಡಿಮೆ.
ಈಗ ನಾನು 30 ಡಿಗ್ರಿ ತಗೊಂತೀನಿ. ಅಕ್ಯೂಟ್ ಆಂಗಲ್ 30 ಡಿಗ್ರಿ ಪ್ಲಸ್ 30 ಡಿಗ್ರಿ ತಗೊಂಡಾಗ 60 ಡಿಗ್ರಿ ಆಯ್ತು. ಇದು ಅಕ್ಯೂಟ್ ಆಂಗಲ್ ಆಗಿರುತ್ತ. ಹಂಗಾಗಿ ಆಗ್ಲೇಬೇಕಂತ ಏನಿಲ್ಲ. ಇಲ್ಲಿ ನೋಡ್ರಿ, ಇದು 1/4 ಟರ್ನ್ ಇದೆ. 1/4 ಪ್ಲಸ್ 1/4 ಅಂದ್ರ 1/2 ಟರ್ನ್ ಆಯ್ತು. ಇಲ್ಲೇ 3/4 ಟರ್ನ್ ಆಯ್ತು. 1/4 ಟರ್ನ್, 1/2 ಟರ್ನ್, 3/4 ಟರ್ನ್. ನೋಡಿ, this shows 1/4 turn, this shows 1/2 turn, this shows 3/4 turn, which is more than a straight line. ಇದು ಸ್ಟ್ರೇಟ್ ಆಂಗಲ್ ಗಿಂತ ಜಾಸ್ತಿ ಐತಿ. ಸ್ಟ್ರೇಟ್ ಆಂಗಲ್ ಅಂದ್ರ ಜಸ್ಟ್ ಹಿಂಗಿರ್ಬೇಕು. ಇದು ಆರ್ ಸ್ಟ್ರೇಟ್ ಆಂಗಲ್. 1/2 ಟರ್ನ್ ಅಂದ್ರ ಸ್ಟ್ರೇಟ್ ಆಂಗಲ್. 1/4 ಟರ್ನ್ ಅಂದ್ರ ರೈಟ್ ಆಂಗಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್, you might have built a house using the hard cover of notebooks or a cardboard pieces. ಇದೇ ತರ ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ನೋಡೋಣ ಅದನ್ನ. Look at the angle marked in the house. What angles are you able to see in this house? ಇವನ್ನೆಲ್ಲ ಬರೆಯೋಣ, ಆ ನಂತರ ಆ ಕ್ವಶನ್ಗೆ ಹೋಗೋಣ. ಓಕೆ, ಎ, ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಇದೆ. ಆಬ್ಟ್ಯೂಸ್ ಆಂಗಲ್ ಹೆಚ್ಚಿಗೆ ಇದೆ, ಹಂಗಾಗಿ ಆಬ್ಟ್ಯೂಸ್ ಆಂಗಲ್ ಇದೆ. ನೆಕ್ಸ್ಟ್, ಬಿ ಗೆ ಬಂದಾಗ ಇಲ್ಲಿ ನೋಡ್ರಿ, ಬಿ ರೈಟ್ ಆಂಗಲ್ ಇದೆ. ಹೌದಾ? ರೈಟ್ ಆಂಗಲ್, ಲಂಬಕೋನ, ರೈಟ್ ಆಂಗಲ್. ನೆಕ್ಸ್ಟ್, ಸಿ ಅನ್ನ ನೋಡಿ, ಸಿ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್ ಆಯ್ತು. ನೆಕ್ಸ್ಟ್, ಡಿ ಅನ್ನ ನೋಡಿ, ಡಿ ಎಲ್ಲಿದೆ? ಇಲ್ಲಿದೆ. ಇದು ಅಕ್ಯೂಟ್ ಆಂಗಲ್ ಇದೆ. ಡಿನು ಕೂಡ ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್. ನೆಕ್ಸ್ಟ್, ಇ ಅನ್ನ ನೋಡಿ, ಇ ಇಲ್ಲಿದೆ. ಇದು ಅಕ್ಯೂಟ್ ಆಂಗಲ್ ಇದೆ. ಎಫ್ ಅನ್ನ ನೋಡೋಣ, ಎಫ್ ಇಲ್ಲೇ ರೈಟ್ ಆಂಗಲ್ ಇದೆ. ಇಲ್ಲಿ ಎಫ್ ಆ ಕಡೆ ತಗೊಂಡ್ರ ರೈಟ್ ಆಂಗಲ್, ಜಿನು ರೈಟ್ ಆಂಗಲ್, ಎಚ್ ಆಬ್ಟ್ಯೂಸ್ ಆಂಗಲ್. ಈ ಅಕ್ಯೂಟ್ ಆಂಗಲ್ ಇತ್ತು, ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್, ಇಲ್ಲಿ ರೈಟ್ ಆಂಗಲ್ ಇತ್ತು ಅಲ್ವಾ? ರೈಟ್ ಆಂಗಲ್, ರೈಟ್ ಆಂಗಲ್, ಇಲ್ಲಿ ಆಬ್ಟ್ಯೂಸ್ ಆಂಗಲ್ ಇತ್ತು, ಆಬ್ಟ್ಯೂಸ್ ಆಂಗಲ್. ಸರಿನಾ? ಇದನ್ನ ನೆಕ್ಸ್ಟ್ ಸಿ ಅನ್ನ ನೋಡೋಣ. ಇಲ್ಲೇ ಪ್ರಶ್ನೆಯನ್ನ ಕೇಳಿದ್ರು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ. ಯಾವ ತರ ಕೇಳ್ಯಾರ ನೋಡ್ರಿ. ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು? ನೋಡ್ರಿ, ಇಲ್ಲೊಂದು ವಿಶಾಲ ಕೋನ ಆಗತ್ತಾ, ಇಲ್ಲೊಂದು ವಿಶಾಲ ಕೋನ ಆಗತ್ತಾ, ಇಲ್ಲೊಂದು, 1 2 3 4. ಸರಿನಾ? 1 2 3 4 4 ಇದೆ ನೋಡ್ರಿ. ಇಲ್ಲೇನಾಯ್ತು ನೋಡ್ರಿ. ಹೌ ಮೆನಿ ಆಬ್ಟ್ಯೂಸ್ angles are there in the following figure? 1 2 3 4. Total 4 obtuse angles. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಿ ಅನ್ನ ನೋಡ್ರಿ.
ನಿಮ್ಮ ಬುಕ್ ನಲ್ಲಿ ಸಿ. ಮೇಕ್ ಅ 5-sided shape with the 2 right angles, 2 obtuse angles and 1 acute angle in your notebook. ಓಕೆ, 5 sides ಇರ್ಬೇಕಂತ ಹೇಳಾರ. 3 sides ಆತು, 4 sides, 5 sides. ನೋಡ್ರಿ ಇಲ್ಲೇ obtuse angle 2 ಅದವು, ರೈಟ್ ಆಂಗಲ್ 2 ಅದವು, ಅಕ್ಯೂಟ್ ಆಂಗಲ್ 1 ಇದೆ. ಇದಕ್ಕ ಪೆಂಟಗಾನ್ ಅಂತಾರ. ಪೆಂಟಗಾನ್, ರೆಗ್ಯುಲರ್ ಪೆಂಟಗಾನ್ ಏನಲ್ಲ, ಪೆಂಟಗಾನ್, ಜಸ್ಟ್ ಪೆಂಟಗಾನ್. ರೆಗ್ಯುಲರ್ ಪೆಂಟಗಾನ್ ಆಗಿತ್ತಂದ್ರ ರೆಗ್ಯುಲರ್ ಫಿಗರ್ಸ್ ಬಗ್ಗೆ ಮುಂದ್ ಬರುತ್ತ, ಸುಮ್ಮನೆ ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. ನಿಯಮಿತ ಆಕೃತಿಗಳು ಅಂತ ಬರುತ್ತ, ಅಲ್ಲಿ ಎಲ್ಲಾ ಬಾಹುಗಳು ಎಲ್ಲಾ ಕೋನಗಳು ಸರಿಯಾಗಿರ್ತಾವ, ಸಮನಾಗಿರ್ತಾವ. ಇದು ಫಿಗರ್ ಜಸ್ಟ್ ಪೆಂಟಗಾನ್. ದಿಸ್ ಈಸ್ ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ರೈಟ್ ಆಂಗಲ್. ಈ ಚಿತ್ರವನ್ನ ಹಾಕೊಳ್ಳಿ. Next, look at the angle formation between the legs of these gymnasts. Identify whether these angles are acute, obtuse or straight. ಇದೇ ತರಹ ನಿಮ್ಮ ಮುರಾರ್ಜಿಯಲ್ಲಿನೂ ಕ್ವಶನ್ ಕೇಳಾರ. ನೋಡೋಣ, ಇದನ್ನ ಮೊದಲು ನೋಡಿ ಅದನ್ನ ನೋಡೋಣ. ಇಲ್ಲೇನೈತಿ ಅಕ್ಯೂಟ್ ಆಂಗಲ್, ಜಸ್ಟ್ ಅಕ್ಯೂಟ್ ಆಂಗಲ್. ಇದನ್ನ ನೋಡಿದಾಗ ಅಕ್ಯೂಟ್ ಆಂಗಲ್ ಇದೆ. ಅಕ್ಯೂಟ್ ಆಂಗಲ್ 90ಕ್ಕಿಂತ ಕಡಿಮೆ ಐತಿ, ಅಕ್ಯೂಟ್ ಆಂಗಲ್. ಇಲ್ಲೇ ಇದು 90ಕ್ಕಿಂತ ಕಡಿಮೆ ಐತಿ, ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 90ಕ್ಕಿಂತ ಹೆಚ್ಚಿಗೆ ಆಯ್ತಿದೆ. ಈಗ ಇದು ಆಬ್ಟ್ಯೂಸ್ ಆಂಗಲ್, ಆಬ್ಟ್ಯೂಸ್ ಆಂಗಲ್ ಆಯ್ತು. ನೆಕ್ಸ್ಟ್ ಇದು 90ಕ್ಕಿಂತ ಜಾಸ್ತಿ ಆಯ್ತು, ಇನ್ನು ಇದು ಆಬ್ಟ್ಯೂಸ್ ಆಂಗಲ್ ಆಗುತ್ತೆ. ಆಬ್ಟ್ಯೂಸ್ ಆಂಗಲ್. ಇಲ್ಲಿ ನೋಡ್ರಿ, ಇದು ಸ್ಟ್ರೇಟ್ ಆಂಗಲ್, ಸ್ಟ್ರೇಟ್ ಆಂಗಲ್. ಈ ತರ ನೀವು ಮಾಡಕ್ ಹೋಗಿ ಮಾಡ್ಸಕ್ ಹೋಗಿ ಮತ್ತ ಮಧ್ಯೆ ಏನ್ರ ಮಾಡ್ಕೊಂಡಿರಿ, ಹುಷಾರ್ದಿಂತ ಮಾಡ್ರಿ. ಯೋಗ ಮಾಡ್ಬೇಕಂದ್ರ ಯೋಗ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತ. ನೆಕ್ಸ್ಟ್, ಆಂಗಲ್ ಮೆಜರಿಂಗ್ ಟೂಲ್, ಕೋನ ಅಳೆಯುವ ಸಾಧನ. ಇದು ಕೋನ ಅಳೆಯುವ ಸಾಧನ. ಲೆಟ್ ಅಸ್ ಮೇಕ್ ಅವರ್ ಟೂಲ್ ಟು ಮೆಜರ್ ಟರ್ನ್. ಕೋನ ಮಾಪಕ, ಕೋನ ಮಾಪಕ ನೋಡ್ರಿ, ನೀವ ತಯಾರು ಮಾಡ್ಬೇಕು ಅಂತ ಹೇಳ್ಯಾರ ಅವರು. ಲೆಟ್ ಅಸ್ ಮೇಕ್, ತಿರುವುಗಳನ್ನ ಅಳೆಯಲು ನಮ್ಮ ಸಾಧನವನ್ನು ಮಾಡೋಣ, ನಾವೇ ಒಂದು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಕಟ್ ಔಟ್ ಅ ಸರ್ಕಲ್ ಫ್ರಾಮ್ ಟ್ರೇಸಿಂಗ್ ಪೇಪರ್ ಅಂಡ್ ಫೋಲ್ಡ್ ಇಟ್ ಇನ್ ಟು ಮೇಕ್ 8 ಈಕ್ವಲ್ ಪಾರ್ಟ್ಸ್. ಅದರಲ್ಲಿ 8 ಭಾಗಗಳು, 8 ಸಮನಾದ ಭಾಗಗಳಿರುವಂತೆ ಅದನ್ನ ಕಟ್ ಮಾಡಬೇಕು. ನೆಕ್ಸ್ಟ್, ಅಟ್ಯಾಚ್ ಅ ಸ್ಟ್ರಾ ಟು ದ ಸೆಂಟರ್ ಅಂಡ್ ಮಾರ್ಕ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಸ್ ಶೋನ್. ಇಲ್ಲೇ ಸ್ಟ್ರಾ ಅನ್ನ ಮಧ್ಯಕ್ಕೆ ಅಂಟಿಸಿ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಗುರುತಿಸಬೇಕು. ಇಲ್ಲೇ ಪಾಯಿಂಟ್ ಎ. Now try this. Show 1/8 turn of the straw. ಇಲ್ಲಿ ನೋಡ್ರಿ, 1/8 ಟರ್ನ್ ಅಂತಂದ್ರ ಈ ಕಡೆ ಹೆಂಗಲ್ಲ, ಕ್ಲಾಕ್ ವೈಸ್ ಬಂತಂದ್ರ ಇಲ್ಲಿಂತ ಇಲ್ಲಿಗೆ ಬಂದ್ರ ಈ ಸ್ಟ್ರಾ 1/8 ಟರ್ನ್ ಆಯ್ತು. ಇಲ್ಲೇ ಮತ್ತು 1/8 ಅಂದ್ರ 2/8. ಇಲ್ಲೇ 3/8, 4/8, 4/8 ಇಲ್ಲಿ ಮುಗಿಯುತ್ತಾ. ಇದು 5/8, 6/8 ಟರ್ನ್, 7/8 ಟರ್ನ್, 8/8 ಟರ್ನ್. ನೋಡ್ರಿ, ಇಲ್ಲಿಗೆ ಎಲ್ಲ ಸುತ್ತುಗಳು ಮುಗಿತಾವ. ಹೌದಾ? ವಾಟ್ ಆಂಗಲ್ ಹ್ಯಾವ್ ಯು ಮೇಡ್ ವಿತ್ 2/8 ಟರ್ನ್?
ಇಲ್ಲೆಲ್ಲಾ ತಿರುವುಗಳನ್ನು ತೋರಿಸಿನಿ. ಈಗ 2/8 ಟರ್ನ್ಗೆ ಯಾವ ಆಂಗಲ್ ಫಾರ್ಮ್ ಆಗುತ್ತಾ? 1/8 ಟರ್ನ್, 2/8 ಟರ್ನ್ ಇಲ್ಲೈತಿ ಅಂತಂದ್ರ ಇಲ್ಲಿಗೆ ರೈಟ್ ಆಂಗಲ್ ಫಾರ್ಮ್ ಆಗಿರುತ್ತ. ಇದು ಯಾವ ತರ ಇದೆ? ಹಿಂಗ ಒಂದು ಇಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಗೆ ಬಂದಿದೆ ಅಂದ್ರ ರೈಟ್ ಆಂಗಲ್ ಫಾರ್ಮ್ ಆಗಿದೆ. ರೈಟ್ ಆಂಗಲ್. ನೆಕ್ಸ್ಟ್, ವಾಟ್ ಆಂಗಲ್ ಹ್ಯಾವ್ ಯು ಮೇಡ್ ವಿತ್ a 4/8 ಟರ್ನ್? ನೋಡ್ರಿ, 4/8 ಟರ್ನ್ 1/8 1/8ಗೆ 1/8 ಇತ್ತು, 2/8ಗೆ ಇದು ಬಂತು. ನೆಕ್ಸ್ಟ್ 2/8ಗೆ ಇಲ್ಲಿ ಬರುತ್ತ, ಅಂದ್ರ ಸ್ಟ್ರೇಟ್ ಆಂಗಲ್ ಬರುತ್ತೆ. ಸ್ಟ್ರೇಟ್ ಆಂಗಲ್. Continue turning by 5/8, 6/8, 7/8 and 8/8. Check when you have completed a 3/4 turn and a full turn. ಎಲ್ಲವನ್ನ ಮಾಡ್ರಿ ಅಂತ ಹೇಳ್ಯಾರ. ನಾವು cut out 1/8 part and 2/8 part of the circle and paste them on a thicker paper or a board. Use these angle measuring tools. ಇವನ್ನ ಯೂಸ್ ಮಾಡ್ಕೊಡ್ರಿ ಅಂತ ಹೇಳ್ಯಾರ, ಮಾಡ್ಕೊಡ್ರಿ. Next, let us think. If the following circle, the ending points of 1/2, 1/4 and 1/8 turns are shown. Draw arrows to show the starting point. ಇಲ್ಲಿ ನೋಡ್ರಿ, ಕೆಳಗಿನ ವೃತ್ತಗಳಲ್ಲಿ 1/2, 1/4 ಮತ್ತು 1/8 ತಿರುವುಗಳ ಅಂತಿಮ ಬಿಂದುಗಳನ್ನ ತೋರಿಸಲಾಗಿದೆ. ಈಗ ಅಂತಿಮ ಬಿಂದುಗಳನ್ನು ತೋರಿಸ್ಬಿಟ್ರು ಅವರು. ಆರಂಭಿಕ ಬಿಂದುಗಳನ್ನ ತೋರಿಸಲು ಬಾಣಗಳನ್ನ ಎಳೆಯಿರಿ. 1/2 ಟರ್ನ್ ಆಗೈತಿ ಇಲ್ಲಿ. 1/2 ಟರ್ನ್, ಹಾಫ್ ಟರ್ನ್ ಆಗೈತಿ ಅಂತಂದ್ರ ಆರಂಭಿಕ ಬಿಂದು ಎಲ್ಲಿತ್ತು? ಇಲ್ಲಿರ್ಬೇಕು. ಸರಿನಾ? ಆರಂಭಿಕ ಬಿಂದು ಇಲ್ಲಿರ್ಬೇಕು. ಇದ್ರೊಳಗೆ ಇದು ಸೇಮಾ? ಆರಂಭಿಕ ಬಿಂದು ಎಲ್ಲಿರ್ಬೇಕಂಗಂದ್ರ ಈ ಕಡೆ ಇರ್ಬೇಕು. ಆರಂಭಿಕ ಬಿಂದು ಇದು. ನೆಕ್ಸ್ಟ್ 1/8 ಟರ್ನ್ ನೋಡ್ರಿ, ಈ ಕಡೆ ಅಂತ ತಗೊಳ್ಳೋಣ. ನಾವು ಕ್ಲಾಕ್ ವೈಸ್ ಹೋಗೋಣ ಅಂತಂತಂದ್ರ ಕ್ಲಾಕ್ ವೈಸ್ ಹೋಗೋಣ. ಆರಂಭಿಕ ಬಿಂದು ಅದ್ರ ಮೇಲ್ಗಡೆ ಇರುತ್ತೆ. 1/8 ಟರ್ನ್ ಆರಂಭಿಕ ಬಿಂದು ಇದು. ನೆಕ್ಸ್ಟ್ 1/4 ಟರ್ನ್. 1/4 ಟರ್ನ್ 1/4 ಟರ್ನ್ ಅಂದ್ರ ಅದಕ್ಕಿಂತ ಸ್ವಲ್ಪ ಹಿಂದೆ ಇರುತ್ತ. ಅಂದ್ರ ಇದು 1/8 ಟರ್ನ್ ಐತಿ, 1/4 ಟರ್ನ್ ಅಂದ್ರ ಅದಕ್ಕಿಂತ ಸ್ವಲ್ಪ ಕಡಿಮೆ. ಇಲ್ಲಿ ನೋಡ್ರಿ, ಇದು 1/8, 1/4 ಟರ್ನ್ ಅಲ್ವಾ? ಹಾ, ಇಲ್ಲಿ ನೋಡ್ರಿ, ಇದು 1/4. ತಡೀರಿ ಒಂದ್ ನಿಮಿಷ. 1/4 ಟರ್ನ್ 90 ಡಿಗ್ರಿ ಫಾರ್ಮ್ ಆಗ್ಬೇಕು. ಈಗ 1/4 ನಮ್ಗ ಇಲ್ಲಿರುತ್ತ. ಹಾ, ಈ ಪಾಯಿಂಟ್ ಇದಲ್ಲ, ಈ ಪಾಯಿಂಟ್. ನೆಕ್ಸ್ಟ್ ಇದು ಏನೈತಿ? 1/8 ಟರ್ನ್ ಐತಿ. 1/8 ಟರ್ನ್ ಅಂದ್ರ ಇದು ಎಲ್ಲಿರುತ್ತ? ಇಲ್ಲಿರುತ್ತ ಇನಿಷಿಯಲ್ ಆಗಿ. ಇಲ್ಲಿ 1/4 ಟರ್ನ್ ಐತಿ ಅಂದ್ರ ಇನಿಷಿಯಲ್ ಆಗಿ ಇಲ್ಲೇ ಆಗಿರುತ್ತ. ಕ್ಲಾಕ್ ವೈಸ್ ತಿರುಗ್ತಾ ಇದೆ ಅಂತ ಇಟ್ಕೊಳ್ರಿ. ಇಲ್ಲೇ ಕ್ಲಾಕ್ ವೈಸ್ ಇಲ್ಲೇ ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ಇಲ್ಲಿರುತ್ತ. ಕ್ಲಾಕ್ ವೈಸ್ ತಿರುಗಿದ್ರೆ ಇದು ಎಲ್ಲಿರುತ್ತ? 90 ಡಿಗ್ರಿ ಅಂತಂದ್ರ ಇಲ್ಲಿ ಬಂದಿರುತ್ತೆ. ಇಲ್ಲೆರ ಆಗ್ಲಿ ಇಲ್ಲೆರ ಆಗ್ಲಿ ಒಟ್ಟ 90 ಡಿಗ್ರಿ ಫಾರ್ಮ್ ಆಗೋ ತರ ಇರುತ್ತೆ.
ನೋಡ್ರಿ ಎಲ್ಲವನ್ನ ತೋರಿಸೈತಿ. ಈ ತರ ನೀವು ಮಾಡ್ರಿ. ನೆಕ್ಸ್ಟ್, ನಾವು ಕಟ್ ಔಟ್ ಅ ಸರ್ಕಲ್ ಫ್ರಾಮ್ ಅ ಟ್ರೇಸಿಂಗ್ ಪೇಪರ್. ಫಸ್ಟ್ ಫೋಲ್ಡ್ ಅ ಸರ್ಕಲ್ ಇನ್ ಹಾಫ್. ಮೊದ್ಲಿಗೆ ಸರ್ಕಲ್ ಅನ್ನ ಹಾಫ್ ಆಗಿ ಮಾಡ್ರಿ. ಈ ತರ ಅರ್ಧವನ್ನ ಮಾಡ್ರಿ. ಫೋಲ್ಡ್ ದ ಸರ್ಕಲ್ in half and then fold it again into 3 equal parts. 3 equal part ಗಳನ್ನ ಮಾಡಿ. ನಂತರ ಅಟ್ಯಾಚ್ ಸ್ಟ್ರಾ. ಇಲ್ಲೇ 3 equal parts ಆತಾ. ಅಟ್ಯಾಚ್ straw at the center of circle. Mark the starting point and show the turn equal to 1/6. ಇಲ್ಲಿ 1/6. ಇದು ಫುಲ್ ಅಂತಂದ್ರ ಇದು 1/6. ಇಲ್ಲಿ 1/6 ಇರುತ್ತಾ. 2/6 ಇದನ್ನು ತಗೊಂಡಾಗ 2/6 ಇದು 1/6 ಆಯ್ತು. ಇದು ಸ್ಟಾರ್ಟಿಂಗ್ ಪಾಯಿಂಟ್ 1/6, 2/6, 3/6 ಆಂಟಿ ಕ್ಲಾಕ್ ವೈಸ್ ನಲ್ಲಿ ಹೋಗ್ತಾ ಇದೀನಿ. 4/6, 5/6, 6/6 ಇಲ್ಲಿಗೆ ಆಗುತ್ತಾ ಈ ತರ. So until you complete a full circle. ಓಕೆ, ಇದು 1/6 ಪ್ಲಸ್ 1/6 ನೊಳಗೆ ಹಾಫ್ ಅಂತಂದ್ರೆ 1/12 ಆಗುತ್ತೆ. ಇದು 1/12, 1/12. ಇಟ್ ಮೇಕ್ಸ್ 1/12 ಪ್ಲಸ್ 1/12 is equal to 2/12 ಅಂದ್ರ 1/6 ಅಂದಂಗ ಅದು. ನೋಡೋಣ. ಕಟ್ ಔಟ್ 1/6 part and 2/6 part of the circle. 1/6 ಮತ್ತು 2/6 ಅನ್ನ ಕಟ್ ಮಾಡ್ರಿ. 1/6. ನೆಕ್ಸ್ಟ್ ಇನ್ನೊಂದು 1/6 ಅಥವಾ 1/6. ಇದನ್ನ 1/6 ತೆಗೆದ್ರೆ ನೆಕ್ಸ್ಟ್ 2 ಪಟ್ಟು 1/6 ನ 2 ಪಟ್ಟು ತೆಗೀರಿ. ಫೋಲ್ಡ್ 1 of the 1/6 part into half. ಅದ ಅವಾಗ ಏನ್ ಬರುತ್ತಾ 1/12 ಭಾಗ ಬರುತ್ತಾ. This is same as 1/12 turn. ಹೌದು, ಅಂದ್ರೆ 30 ಡಿಗ್ರಿ ಇರುತ್ತ. 1/6 ಟರ್ನ್ ಅಂತಂದ್ರೆ 60 ಡಿಗ್ರಿ. 360 ಅಂತ ತಗೊಂಡಾಗ ನಿಮ್ಗ ಒಂದು ಪೂರ್ಣ ಸುತ್ತು ಅಂದ್ರ 360 ಡಿಗ್ರಿ ಇರುತ್ತ. ನೀವು ಮುರಾರ್ಜಿ ನವೋದಯ ಪ್ರಿಪೇರ್ ಮಾಡೋ ತರ ಇತ್ತಂದ್ರ ಅವ್ರಿಗೆ ಹೇಳ್ಕೊಡ್ರಿ, ಅಥವಾ ನೀವು ಪ್ರಿಪೇರ್ ಆಗೋ ತರ ಇತ್ತಂದ್ರ ತಿಳ್ಕೊಳ್ರಿ. ಒಂದು ಪೂರ್ಣ ಸುತ್ತು 360 ಡಿಗ್ರಿ ಇರುತ್ತ. ಅದ್ರೊಳಗ 1/6 ಟರ್ನ್ ಅಂತಂದ್ರ 360/6 ಮಾಡಿದಾಗ ಎಷ್ಟು ಬರುತ್ತ 60 ಡಿಗ್ರಿನ ಬಂದಿರುತ್ತಲ್ಲ. Paste these parts on the thick paper or a board. You can use them as angle measuring tools. Okay, let us do. ನೋಡ್ರಿ ನಾವು ಮಾಡೋಣ. Guess the measures of angles shown below. Okay, then check using your angle measuring tool. You may need to use a combination of measures. Also state whether each of the angle is acute, right or obtuse. ಕೆಳಗೆ ತೋರಿಸಿರುವ ಪ್ರತಿಯೊಂದು ಕೋನಗಳ ಅಳತೆಗಳನ್ನು ಊಹಿಸಿ. ನಂತರ ನಿಮ್ಮ ಕೋನ ಅಳೆಯುವ ಸಾಧನಗಳನ್ನ ಬಳಸಿ. ಈಗ 1/8 ಮಾಡಿವಿ, 1/12 ಮಾಡಿವಿ, 1/6 ಮಾಡಿವಿ, ಇವನ್ನೆಲ್ಲ ಮಾಡಿವಲ್ಲ, ಅವನ್ ಬಳಸಿ ಪರಿಶೀಲಿಸಿ. ನೀವು ಅಳತೆಗಳ ಸಂಯೋಜನೆಯನ್ನ ಬಳಸಬೇಕಾಗಬಹುದು. ಅಲ್ಲದೆ ಪ್ರತಿಯೊಂದು ಕೋನಗಳು ಲಘುವಾಗಿದೆಯೇ, ಲಂಬವಾಗಿದೆಯೇ ಅಥವಾ ಅಧಿಕವಾಗಿದೆ ಎಂಬುದನ್ನ ಸಹ ತಿಳಿಯಿರಿ. ಹಂಗ ನೋಡಿದ್ರೆ ಹೇಳ್ಬಿಡ್ಬೋದು. ಇಲ್ಲಿ ನೋಡ್ರಿ, ಇದು ಇದು ಇಲ್ಲಿ ಅಂತ 1/12 ಟರ್ನ್ ಐತಿ. ನೆಕ್ಸ್ಟ್ ಇಲ್ಲಿಗೆ ತಗೊಂಡಾಗ ಇದು 1/8 ಟರ್ನ್ ಐತಿ. ಇದು 1/8 ಟರ್ನ್ ಆಗತ್ತೆ. ಇದು 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 ಸೇಮ್ 1/8 ಇಲ್ಲಿ ನೋಡ್ರಿ, ಇಲ್ಲಿಗೆ 90 ಡಿಗ್ರಿ,
1 by 8 1 by 8 ಅದರ ಅರ್ಧ 1 by 8 ದ ಅರ್ಧ. See here 1 by 8 1 full turn. ಇಲ್ಲಿಗೆ 1 ಟರ್ನ್ ಆಯ್ತು. 1 by 8 ಜಾಸ್ತಿ ಆಯ್ತು. ಇಲ್ಲಿ 1 by 6 ಇರುತ್ತೆ ಅನ್ಕೊಳ್ಳೋಣ. ಇವನ್ನ ಚೆನ್ನಾಗಿ ಅಂತಂದ್ರ ನೀವು ಇದು ಹಂಗ ಹೆಸರು ಹೇಳ್ಬಿಡ್ತೀನಿ ನೋಡ್ರಿ, ಅಕ್ಯೂಟ್ ಆಂಗಲ್. ಇದು ಸ್ವಲ್ಪ ಈ ಕಡೆ ಬಂದಿದೆ, ಸ್ವಲ್ಪ ಈ ಕಡೆ ಬಂದಿದೆ. 1 by 8 ಟರ್ನ್ ಅಂತ ತಗೊಂಡಿದ್ವಿ ಅಂದ್ರ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗಿರುತ್ತೆ ಅಲ್ಲೇನ. ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗಿರುತ್ತ. ಅಕ್ಯೂಟ್ ಆಂಗಲ್ ಇಲ್ಲೇ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗೈತಿ. ನೋಡ್ರಿ ಇಲ್ಲೇ ನೋಡಿದಾಗ ಅಕ್ಯೂಟ್ ಆಂಗಲ್ ಫಾರ್ಮ್ ಆಗೈತಿ, ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗೈತಿ. ಈ ತರ ಆಬ್ಟ್ಯೂಸ್ ಆಂಗಲ್ ಫಾರ್ಮ್ ಆಗೈತಿ. ಈ ತರ ಮೇಜರ್ ಮಾಡಿ ಅವ್ನ್ ನಿಮ್ ಕಡೆ ಅದಾವಲ್ಲ ಅವ್ನ್ ಮೇಜರ್ ಮಾಡಿ ಅಳತೆ ಮಾಡ್ರಿ. ನಿಖರವಾಗಿ ಏನ್ ಬರುತ್ತಾ, ಎಷ್ಟು ಬರುತ್ತಾ, ಏನನ್ನ ಯೂಸ್ ಮಾಡ್ಬೋದು ಅಂತ ನಿಮ್ಗೂ ಗೊತ್ತಾಗತ್ತ. ಇಲ್ಲಿ ನೋಡ್ರಿ, ಗೆಸ್ ದ measure of turn made by the arrow in each of the following case. Verify with combination of angle measuring tools. ಇಲ್ಲಿ ನೋಡ್ರಿ, 1 by 4 plus 1 by 8 turn or 3 by 8 turn. ಇಲ್ಲಿ ನೋಡ್ರಿ, 1 by ಇದು 1 by 4 ಇದು 1 by 4 ಆಯ್ತು. ಇಲ್ಲಿಗೆ 4 ಟರ್ನ್ ಗಳನ್ನು ತಗೊಂಡಾಗ 1 by 4 ಇದಾಯ್ತು. ನೆಕ್ಸ್ಟ್ ಇಲ್ಲಿಗೆ 1 by 8 ಟರ್ನ್, 3 by 8 ಟರ್ನ್ ಆಯ್ತು ಇಲ್ಲಿಗೆ. ನೆಕ್ಸ್ಟ್ ಇಲ್ಲೇ 1 by 8 ಟರ್ನ್, ಇಲ್ಲಿಗೆ ಅಷ್ಟ ಅಂತಂತಂದ್ರ ಇಲ್ಲಿ ಅಂತ ಇಲ್ಲಿಗೆ ಅಷ್ಟ ಬಂದೈತಿ ಅಂದ್ರ 1 by 8 ಟರ್ನ್. ನೆಕ್ಸ್ಟ್ ನೋಡ್ರಿ, ಇಲ್ಲಿಗೆ 1 by 4 ಟರ್ನ್ ಆಯ್ತು. 1 by 4 ಟರ್ನ್ ಇಲ್ಲಿಗೆ 1 by 4, ಇದು 1 by 4. ನೆಕ್ಸ್ಟ್ 1 by 8 ಇಲ್ಲ 1 by 8 ಅಂತ 2 by 8, 4 by 8, 5 by 8 ಅನ್ಬೋದು. ಇಲ್ಲಿಗೆ ಹಿಂಗ್ ತಗೊಂಡ್ರ ಇಲ್ಲೇ 1 by 4 1 by 4 is equal to 1 by 8 plus 1 by 8 ಅಂತ ಬರಿತೀವಿ ನಾವು. ಇಲ್ಲೇ 4 by 8 ಆಗತ್ತಾ, 5 by 8. ಇಲ್ಲ 5 ಸುತ್ತುಗಳು, 8ರಲ್ಲಿ 5 ಸುತ್ತುಗಳು ಆಗ್ಯಾವ. 8ನೇ 5 5 by 8 ಟರ್ನ್ ಆಯ್ತು. ಇಲ್ಲಿ ನೋಡ್ರಿ, ಸ್ಟಾರ್ಟ್ ಆಗಿರೋದ ಇಲ್ಲಿ ಇಂತ್ರ ಸ್ಟಾರ್ಟ್ ಆಗೈತೆ. ಅದು ಇಲ್ಲೇ 1 by 8, ನೆಕ್ಸ್ಟ್ 2 by 8, 3 by 8 ಆಯ್ತು. ಎಷ್ಟು ಟರ್ನ್? 3 by 8 ಟರ್ನ್. ಇಲ್ಲಿಗೆ ನಿಂತ್ಕೊಂಡೈತಿ. ಸಿಂಪಲ್ ಇದೆ ಅಲ್ವಾ? ನೆಕ್ಸ್ಟ್, measure angle in the given shape. Write the measure of angle in terms of turns and describe whether they are acute, obtuse or right angle. ಈಗ ಕ್ವಶನ್ ಅನ್ನ ನೋಡೋಣ. ಅವನ್ನ ಹಾಗೆಲ್ಲ ನೋಡ್ತೀನಿ ಅಂದಿದ್ದಿ, ಈಗ ಕರೆಕ್ಟ್ ಟೈಮ್ ಆದ್ ನೋಡ್ರಿ. ಇದು ಯಾವುದು? ಅಕ್ಯೂಟ್ ಆಂಗಲ್. ಇಲ್ಲೇ ಇದು ಅಕ್ಯೂಟ್ ಆಂಗಲ್. ಇಷ್ಟ ಅಲ್ಲಿ ಶೇಡ್ ಮಾಡಿದ್ವು ಅಷ್ಟ ಕೇಳಾಗುಂತಾರ. ಅಕ್ಯೂಟ್ ಆಂಗಲ್ ಇಲ್ಲೇ ಇದು ಅಕ್ಯೂಟ್, ಇದು ಅಕ್ಯೂಟ್, ಇದು ಆಬ್ಟ್ಯೂಸ್ ಆಂಗಲ್. 90ಕ್ಕಿಂತ ಹೆಚ್ಚಿಗೆ ಐತಿ ಆಬ್ಟ್ಯೂಸ್ ಆಂಗಲ್. ಇಲ್ಲಿ ನೋಡ್ರಿ, ಅಕ್ಯೂಟ್ ಆಂಗಲ್, ಇದು ಆಬ್ಟ್ಯೂಸ್ ಆಂಗಲ್. ಇಲ್ಲೇ ಅವ್ರ ಹೇಳ್ಯಾರ ಇದು ರೈಟ್ ಆಂಗಲ್ ಅಂತ. ರೈಟ್ ಆಂಗಲ್. ಮುಂದಿನವು ನೋಡೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಕ್ವಶನ್ಸ್ ಅನ್ನ ನೋಡ್ರಿ. ವಸತಿ ಶಾಲೆಯಲ್ಲಿ ಕೇಳಿರುವಂತಹ ಕ್ವಶನ್ಸ್. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? ಲಘು ಕೋನ ಅಂತಂದ್ರ ಲೆಸ್
ಲೆಸ್ ದ್ಯಾನ್ 90 ಡಿಗ್ರಿ ಇರುವಂತಹ ಕೋನಕ್ಕ ಲಘು ಕೋನ ಅಂತ ಹೇಳ್ತಾರ. 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನಕ್ಕ ಲಘು ಕೋನ ಅಂತ ಹೇಳ್ತಾರ. ಯಾವುದು? ಇಲ್ಲ ಇದು ನೋಡ್ರಿ, 80 ಡಿಗ್ರಿ ಐತಲ್ಲ ಅದು ಲಘು ಕೋನ. ಅಮಂಗ್ ದ ಗಿವನ್ ಆಪ್ಷನ್ ವಿಚ್ ಈಸ್ ಅನ್ ಅಕ್ಯೂಟ್ ಆಂಗಲ್? ದಿಸ್ ಈಸ್ 80 ಡಿಗ್ರಿ ಆಂಗಲ್ ಈಸ್ ಅಕ್ಯೂಟ್ ಆಂಗಲ್. ನೆಕ್ಸ್ಟ್ ಇದನ್ನ ಮಾಡ್ತು, ಇದನ್ನ ನೋಡ್ರಿ, ತ್ರಿಭುಜದಲ್ಲಿ ವಿಕರಣಗಳ ಸಂಖ್ಯೆ, ಇದು ಪಾದ, ಅಪೋಸಿಟ್ ಸೈಡ್, ಹೈಪಾಟ್ನ್ಯೂ ಅಂತ ಹೇಳ್ತಾರ. ವಿಕರಣ ಯಾವುದು ಅಂದ್ರ ಪಿ ಆರ್, ಪಿ ಆರ್, ಪಿ ಆರ್ ವಿಕರಣ. ನೆಕ್ಸ್ಟ್ ಇದೇ ಕಾನ್ಸೆಪ್ಟ್ ಮೇಲೆ ಇಲ್ಲಿ ನೆಕ್ಸ್ಟ್ ಕೇಳ್ಯಾರ ನೋಡ್ರಿ, ನಮಗ್ ಬೇಕಾಗಿರೋದು ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು? ಗ್ರೇಟರ್ ದ್ಯಾನ್ 90 ಡಿಗ್ರಿ, ಗ್ರೇಟರ್ ದ್ಯಾನ್ 90 ಡಿಗ್ರಿ ಇತ್ತಂದ್ರ ವಿಶಾಲ ಕೋನ ಆಗಿರುತ್ತ. 180ಕ್ಕಿಂತ ಕಡಿಮೆ ಇರಬೇಕು. 180 ಅಂತಂದ್ರ ಸ್ಟ್ರೇಟ್ ಆಂಗಲ್ ಆಗುತ್ತ, ಸರಿನಾ? ಗ್ರೇಟರ್ ದ್ಯಾನ್ 90 ಡಿಗ್ರಿ ಇರುವಂತದ್ದು ಯಾವುದು? 90 ಡಿಗ್ರಿ ಇತ್ತಂದ್ರ ರೈಟ್ ಆಂಗಲ್. ಇಲ್ಲ ಇದು ನೋಡ್ರಿ, 145 ಡಿಗ್ರಿ, 145 ಡಿಗ್ರಿ ಇರುವಂತದ್ದು ವಿಶಾಲ ಕೋನ. ನೆಕ್ಸ್ಟ್ ಇಲ್ಲೇನು, hypotenuse of the given triangle is PR. ಇದು hypotenuse ಹೌದು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು obtuse angle, ವಿಶಾಲ ಕೋನ. obtuse angle in the following is 145 ಡಿಗ್ರಿ. ಇವನು ಕ್ವಶನ್ ಅನ್ನ ಎಲ್ಲಾದ್ರೂ ಒಂದ್ ಕಡೆ ಬರೆದಿಟ್ಕೊಂಡಿರ್ರಿ. ಅದಕ್ಕಂತ ನೋಟ್ಸ್ ಮಾಡ್ಕೊಂಡಿದ್ರ ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರ ಒಂದ್ ನೋಟ್ಸ್ ಅನ್ನ ಮಾಡಿ ಸಪರೇಟ್ ಆಗಿ ಬರೆದಿಟ್ಕೊಳಕ್ ಹೇಳಿ, ಅಥವಾ ನೀವು ನೋಡ್ತಾ ಇದ್ರ ಮಕ್ಕಳೇ ನೋಡ್ತಾ ಇದ್ರ ಬರೆದಿಟ್ಕೊಳ್ಳಿ. ಪೇರೆಂಟ್ಸ್ ನೋಡಿದ್ರ ನೀವು ಬರೆದಿಟ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ನೀವು ಬರೆದಿಟ್ಕೊಂಡು ಅವ್ರಿಗೆ ಈ ತರಹದ ಪ್ರಶ್ನೆಗಳು ಬರ್ತವು ಅಂತಂತಂದು ನೀವೇ ಒಂದಿಷ್ಟು ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವರಿಗೆ ಕೊಡಿ. ಅವರು ಗುರುತಿಸ್ತಾರ. ಹೆಚ್ಚು ಮನನ ಆದಂತೆ, ಹೆಚ್ಚು ಪ್ರಾಕ್ಟೀಸ್ ಆದಂತೆ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತ. ನೆಕ್ಸ್ಟ್ ಈಗ ಇದಕ್ಕೆ ಬನ್ನಿ, 4ನೇ ಕ್ವಶನ್ ನೋಡಿ. ಡ್ರಾ ಆಂಗಲ್ ಫಾರ್ ದ ಗಿವನ್ ಮೇಜರ್ ಆಫ್ ಟರ್ನ್ ಯೂಸಿಂಗ್ ದ ಗಿವನ್ ಲೈನ್. ಡ್ರಾ angles for the given measures of turn using the lines. 1/2 turn. ಇದು ಅರ್ಧ ತಿರುವು ತಿರುಗಬೇಕು. ಇಲ್ಲಿ ನೋಡ್ರಿ, ಇದು ಹಿಂಗೈತಾ, ಇದ್ರ ಅರ್ಧ ತಿರುವು ಅಂತಂತಂದ್ರ 360/2. ಅರ್ಧ ತಿರುವು ಅಂತಂತಂದ್ರೆ ಎಷ್ಟಾಗತ್ತ? 180 ಡಿಗ್ರಿ ತಿರುಗಬೇಕಿದು. ಇಲ್ಲಿ ನೋಡ್ರಿ, ಇದು ಹಿಂಗ ತಿರುಗುತ್ತಂದ್ರ ನೆಕ್ಸ್ಟ್ ಹಿಂಗ ತಿರುಗಬೇಕು. ಅರ್ಧ ತಿರುವು ಅಂದ್ರ ಎ ಬಿ ಅನ್ಕೊಂಡಿದ್ವಿ ಅಂದ್ರ ಬಿಗೆ ಎ ಪೊಸಿಷನ್ ಬಿ ಬರ್ಬೇಕು, ಬಿ ಪೊಸಿಷನ್ ಎ ಬರ್ಬೇಕು ಅಷ್ಟೇ. 1/4 ಟರ್ನ್. ಇಲ್ಲಿ ನೋಡ್ರಿ 45 ಇಲ್ಲಿಗೆ ಬರುತ್ತದ, ಸರಿನಾ? ಅಂದ್ರ ಒಂದು ವೃತ್ತವನ್ನ ಕಲ್ಪಿಸಿಕೊಂಡು ಇವುಗಳನ್ನ ಹಾಕಿ. ಹೆಂಗಂದ್ರ ನೋಡ್ರಿ, ಈಗ ಈ ವೃತ್ತ ತೋರಿಸ್ಬಿಡ್ತೀನಿ ನಿಮ್ಗೆ. ಹಂಗ 1 ಪೊಸಿಷನ್ ಇಲ್ಲೇ 1 ಈ ಕಡೆ ಅಂತ ಸ್ಟಾರ್ಟ್ ಆಗೈತಿ. 1/2 ಟರ್ನ್, ಇದು 1/2 ಟರ್ನ್ ಆಗತ್ತ, ಸರಿನಾ? ನೆಕ್ಸ್ಟ್ 1/4 ಟರ್ನ್ ಅಂತಂದ್ರ ಇಲ್ಲಿ ನೋಡ್ರಿ, ಇಲ್ಲಿಂತ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಅಂತಂದ್ರ 1/4 ಟರ್ನ್ ಅಂದ್ರ ಜಸ್ಟ್ ಇದು 1/4 ಟರ್ನ್. 1/4. 1/8 ಅಂತಂದ್ರ ಈ ವೃತ್ತದಲ್ಲಿ 8 ಭಾಗಗಳ ಸಮನಾದ ಭಾಗಗಳನ್ನ ಮಾಡ್ಬೇಕು. ಇದು 1/4 ಆಗಿರುತ್ತ, ಅದರೊಳಗೆ 2 ಅಂದ್ರ ಇದು 1/8 ಟರ್ನ್.
ಇದು ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲೇ ಎ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿನ ಎ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನು ಇಟ್ಕೊಂಡಿದ್ರ ಹಿಂಗಾಗುತ್ತೆ. ನೆಕ್ಸ್ಟ್ 1/4 ಟರ್ನ್ ಅಂದ್ರ ಜಸ್ಟ್ ಸಿಂಪಲ್ ನೋಡ್ರಿ, ಹಿಂಗ್ ತಗೊಂಡು ಇಲ್ಲಿ ಇಂತ ಸ್ಟಾರ್ಟ್ ಆಗಿತ್ತು ಅಂದ್ರ ಪಾಯಿಂಟ್ 1/4 ಟರ್ನ್. ನೆಕ್ಸ್ಟ್ 1/12 ಟರ್ನ್. ಇಲ್ಲಿ ನೋಡ್ರಿ, ಈಗ 30 ಡಿಗ್ರಿಯನ್ನ ಹೋಗ್ಬೇಕಿದು. ಈಗ ಇಲ್ಲೇ 6 ಈಕ್ವಲ್ ಪಾರ್ಟ್ಸ್ ಅನ್ನ ಮಾಡ್ಬೇಕು. ಈಗ ನೀವು 1 ಈ ತರ ಅಲ್ಲ ಅಂದ್ರ 6 ಈಕ್ವಲ್ ಪಾರ್ಟ್ಸ್ ಅಂದ್ರ ಈ ತರ 6 ಈಕ್ವಲ್ ಪಾರ್ಟ್ಸ್. 6 ಈಕ್ವಲ್ ಪಾರ್ಟ್ಸ್ ನಲ್ಲಿ 1 ಪಾರ್ಟ್ ಇರ್ತಲ್ಲ, ಅದ್ರಾಗ 2 ಮಾಡ್ರಿ. ಈಗ ಇದನ್ನ ಇನಿಷಿಯಲ್ ಪಾಯಿಂಟ್ ಎ ಅಂತ ತಗೊಂಡಿದ್ರೆ ಇಲ್ಲಿಗೆ 1/12 ಆಗಿರತ್ತ. ಹಿಂಗ ತಿರುವುಗಳು ಜಸ್ಟ್ 1 ಪಾಯಿಂಟ್ ಲಿಂತ ವೃತ್ತ ಹಾಕ್ರಿ, ಟರ್ನ್ ಅನ್ನ ಗುರ್ತಿಸ್ರಿ, ತುಂಬಾ ಚೆನ್ನಾಗಿ ಬರುತ್ತದು. ನೆಕ್ಸ್ಟ್, ಡ್ರಾ ದ ಆಂಗಲ್ ಫಾರ್ಮ್ಡ್ ಬೈ ದ ಫಾಲೋಯಿಂಗ್ ಟರ್ನ್ಸ್ ಇನ್ ಯುವರ್ ನೋಟ್ಬುಕ್. ನೋಟ್ಬುಕ್ ನಲ್ಲಿ ಹಾಕ್ರಿ ಅಂತ ಹೇಳ್ಯಾರ. ಹಾಕನ ಏನು ಇದಿಲ್ಲ ನೋಡ್ರಿ. 1/2 ಟರ್ನ್ ಇರುತ್ತ, 1/2 ಟರ್ನ್. ಇನಿಷಿಯಲ್ ಪಾಯಿಂಟ್ ಎ ಅಂತಂದ್ರ 1/2 ಟರ್ನ್ಗೆ ಇಲ್ಲಿ ಬರುತ್ತ, ಇಲ್ಲಿ ಅಂತ ಇಲ್ಲಿಗೆ ಅರ್ಧ ಸುತ್ತು. ನೆಕ್ಸ್ಟ್ 1/4 ಟರ್ನ್ ಅಂದ್ರ ಜಸ್ಟ್ ಇಲ್ಲೇ ಇಲ್ಲಿಂತ ಸ್ಟಾರ್ಟ್ ಆಗಿತ್ತಂದ್ರ 4 ಸುತ್ತುಗಳು ಅಂತಂದ್ರ 1/4 ಟರ್ನ್. ಕೇಕ್ ನಲ್ಲಿ 4 ಭಾಗ. ನೆಕ್ಸ್ಟ್ 2/4 ಟರ್ನ್ ಅಂದ್ರ 1/2 ನ 2/4 ಟರ್ನ್ ಹಿಂಗ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 1/6 ಟರ್ನ್ ಅಂದ್ರ ಇಲ್ಲಿ 6 ಭಾಗಗಳನ್ನಾಗಿ ಮಾಡಿ ಸಮನಾದ ಭಾಗಗಳು, 6 ಸಮನಾದ ಭಾಗಗಳನ್ನಾಗಿ ಮಾಡ್ಬೇಕು. ನೆಕ್ಸ್ಟ್ 1/6 ಟರ್ನ್, ಯಾವ್ದಾರು ಒಂದು ಭಾಗ. ಇಲ್ಲಿ ಇನಿಷಿಯಲ್ ಪಾಯಿಂಟ್ ಇದನ್ನ ತೋರಿಸಿದ್ರ ಇಲ್ಲಿ 1/6 ಆಗಿರುತ್ತೆ. 4/6, 1/6, 2/6, 3/6, 4/6 ಅಂತಂದ್ರೆ ಇಲ್ಲಿ ಬಂದಿರುತ್ತೆ 4/6. ನೆಕ್ಸ್ಟ್ 3/12. ಈಗ ನೋಡ್ರಿ, ಇದ್ರೊಳಗ 12 ಪೀಸಸ್ ಆಗಿ ಮಾಡ್ಬೇಕು. 6 ಪೀಸಸ್ ಮಾಡಿದ್ವಲ್ಲ, 1 6 ಪೀಸಸ್ ಇತ್ತಲ್ಲ, ಅದ್ರೊಳಗ 12 ಈ ತರ. ನೆಕ್ಸ್ಟ್ ಇನ್ನೊಂದ್ರಲ್ಲಿ ಮಾಡಿಲ್ಲ ನೋಡ್ರಿ, ಇದ್ರೊಳಗ ಇನಿಷಿಯಲ್ ಪಾಯಿಂಟ್ 1 ಇದನ್ನ ತಗೊಂಡ್ರ 1/12, 2/12, ಇಲ್ಲಿಗೆ 3/12 ಬರುತ್ತೆ ನೋಡ್ರಿ. 3/12 ಅಂದ್ರೆ 1/4 ಬಂದಂಗೆ ಆಗುತ್ತಿಲ್ಲ, ಕರೆಕ್ಟ್ ಐತಿ. 1/2 ಅಂಡ್ 1/4 ಟರ್ನ್ ಸಿಂಪಲ್ ಇದೆ ನೋಡ್ರಿ. ಇದು 1/2 ಟರ್ನ್ ಆಯ್ತಾ, ಇಲ್ಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂತ 1/2 ಟರ್ನ್. ನೆಕ್ಸ್ಟ್ 1/4 ಟರ್ನ್, ಇದು 1/4 ಟರ್ನ್. ಇದು ಎಲ್ಲ ಭಾಗ, ಇದು ಈ ಭಾಗ ಪೂರ್ತಿ ಸೇರಿ 1/2 ಪ್ಲಸ್ 1/4 ಟರ್ನ್ ಆಗಿರುತ್ತೆ. 1/8 ಪ್ಲಸ್ 1/6 ಟರ್ನ್ ನೋಡ್ರಿ, 1/8 ಇಲ್ಲಿ 8 ಭಾಗಗಳನ್ನಾಗಿ ಮಾಡಿ 1/4 ಟರ್ನ್, 1/8 ಟರ್ನ್ ಇಲ್ಲಿಗೆ ಆಯ್ತು ಅಂತ ಇಟ್ಕೊಳ್ರಿ. 45 ಡಿಗ್ರಿಗೆ ಇಲ್ಲೇ 60 ಡಿಗ್ರಿ ಇನ್ನೊಂದು ತಗೋಬೇಕು. ಇಲ್ಲಿಗೆ 90 ಡಿಗ್ರಿ ಇರುತ್ತಾ, 60 ಡಿಗ್ರಿ ಅಜಮ್ ಇಲ್ಲಿಗೆ
ಅದಕ್ಕೆ ಸ್ವಲ್ಪ 15 ಡಿಗ್ರಿ ಜಾಸ್ತಿ ಈ ಭಾಗ, ಇದು ಇದು. ಹಂಗಂದ್ರೆ ನೀವು A to 6 LCM ತಗೊಂಡು ಹಂಗ್ ಮಾಡಿದ್ರು ನಡೀತೈತಿ. ಈಗ ನಿಮ್ ಕಡೆ ಭಾಗಗಳದಾವಲ್ಲ, ಆ ಭಾಗಗಳನ್ನ ಒಂದು ವೃತ್ತದಿಂದನ ತಯಾರು ಮಾಡಿದ್ವು. ಇವುಗಳನ್ನ ಇಡ್ರಿ, ಈ ತರಾನ ಶೇಪ್ ಬಂದಿರತ್ ನಿಮ್ದು. ಸರಿನಾ? ಇದು 1/8 ಟರ್ನ್, ಇದು 1/6 ಟರ್ನ್. ನೆಕ್ಸ್ಟ್, guess the measure of turn the minute hand of a clock make in each of the following cases. The initial position of minute hand is given. Draw the final position of the minute hand on the clock face. Discuss reasoning in your class. Okay. When the minute hand moves by 15 minutes. Minute hand 15 ನಿಮಿಷ ಹೋಯ್ತು. It has made a dash turn of the circle. 1/4 turn. ಎಷ್ಟಾಗೈತಿ? ಇಲ್ಲಿಂದ ಇಲ್ಲಿಗೆ ಬಂತು, 1/4 ಟರ್ನ್ ಆಗೈತಿ. ನೆಕ್ಸ್ಟ್, when a minute hand moves 30 minutes, it has made 1/2 turn. ಅರ್ಧ ಟರ್ನ್ ಅನ್ನ ಮಾಡೈತಿ. ನೆಕ್ಸ್ಟ್, when a minute hand moves by 45 minutes, 45 ನಿಮಿಷ ಬಂತಂದ್ರ it has made 3/4 turn. ಇದಕ್ಕ 2/4 ಟರ್ನ್ ಅಂದ್ರೆ ಏನ್ ತಪ್ಪಿಲ್ಲ. ಸರಿನಾ? 2/4 is equal to 1/2. ಇದು ಗೊತ್ತಿರ್ಬೇಕು ನಿಮ್ಗ. ನೆಕ್ಸ್ಟ್, when a minute hand has turned 1/12 of full turn, it has moved by dash minute. ನೋಡ್ರಿ, 60 ಮಿನಿಟ್ ಇರುತ್ತ. 60 ಮಿನಿಟ್ ಇರುತ್ತ. ಎಷ್ಟು ಮೂವ್ ಆಗೈತಿ? 1/12 ಮೂವ್ ಆಗೈತಿ. 12 1s 12 5s ಎಷ್ಟು? 5 ಮಿನಿಟ್ಸ್ ಆಗಿದೆ. ಸಿಂಪಲ್. When a minute hand has turned a full circle, it has moved by 60 minutes. ಅದು 60 ನಿಮಿಷ ಪೂರ್ಣ ಮಾಡಿದ್ರ ಒಂದು ಸುತ್ತು ಮುಗಿದಂತೆ. ನೆಕ್ಸ್ಟ್, when a minute hand has turned by 1/6 of full turn, it has moved by dash minutes. ನೋಡ್ರಿ, 60 ಮಿನಿಟ್ ನಲ್ಲಿ ಅದು 1/6 ಮಿನಿಟ್ಸ್ ಹೋಗಿದೆ. ಹಂಗಂದ್ರೆ ಎಷ್ಟಾಗಿತ್ತ? 10 ಮಿನಿಟ್ಸ್ ಆಗಿರುತ್ತ. ಇಲ್ಲಿಗೆ ಬಂದಿರುತ್ತದ. ಒನ್ ಬೈ 1/12 ಇಲ್ಲಿ 1/12 ಆಗಿತ್ತ. ಇನ್ನೊಂದು 1/12 ಅಂತಂದ್ರ 2/12 ಆಗುತ್ತ. ಅಂದ್ರೆ 1/6. ನೆಕ್ಸ್ಟ್, when minute hand has turned by 4/12. ನೋಡ್ರಿ, 4 ಇಲ್ಲಿ 12 ದಿಂದ 4/12 ಬಂದಿದೆ. Of a full turn, it has moved by dash minutes, 20 minutes. Just simple. 60 minutes ಇರುತ್ತಾ? ಅದು ಎಷ್ಟು ಬಂದೈತಿ? 4/12 ಬಂದೈತಿ. 12 1s 12 5s 5 4 5 into 4 20 minutes. 20 minutes ಬಂದೈತಿ. ಸಿಂಪಲ್. 5 ನಿಮಿಷ, 10 ನಿಮಿಷ, 20 ನಿಮಿಷ, 30 ನಿಮಿಷ. which direction? ಇಲ್ಲಿ in which direction do you do the hands of clock move? ಇಲ್ಲಿ ಒಂದಿಷ್ಟು ಡೈರೆಕ್ಷನ್ ಗಳನ್ನ ಕೊಟ್ರ. The direction in which hands of clock move is called clockwise movement. ಈ ತರಹ ಮೂವ್ ಆದ್ರ clockwise movement, ಹಿಂಗ್ ಮೂವ್ ಆದ್ರ clockwise movement. The opposite movement is called hinga. Opposite movement is called anti-clockwise movement. The creature below have made a quarter turn. ಅವು 1/4
4 ಟರ್ನ್ ಅನ್ನ ಮಾಡೇವಿ ಈಗ. ಟೇಕ್ ಡೈರೆಕ್ಷನ್ ಇನ್ ವಿಚ್ ದೇ ಹ್ಯಾವ್ ಮೂವ್ಡ್. ಹಿಂಗೈತಿ, ಹಿಂಗಿದ್ದಿದ್ದು ಈ ತರ ಬಂತು ಅಂದ್ರ ಹಿಂಗ್ ಬರ್ತಾ ಇದೆ ಕ್ಲಾಕ್ ವೈಸ್. ಹಿಂಗಿದ್ದಿದ್ದು ಹಿಂಗ್ ಬಂತಂದ್ರ ಕ್ಲಾಕ್ ವೈಸ್. ನೆಕ್ಸ್ಟ್ ಹಿಂಗ ಐತಿ, ಇಲ್ಲೇ ಐತಿ, ಇಲ್ಲೇ ಇಲ್ಲೈತಿ, ಇಲ್ಲಿಗೆ ಮೂವ್ ಆಗೈತಿ. ಇನ್ನು ಕ್ಲಾಕ್ ವೈಸ್ ಇದು. ನೆಕ್ಸ್ಟ್ ಈ ಕಡೆ ಮುಖ ಐತಿ, ಆ ಕಡೆ ಕಾಲ್ ಬರ್ಬೇಕು ಅಂತಂದ್ರ ಆಂಟಿ ಕ್ಲಾಕ್ ವೈಸ್ ಮೂವ್ ಆಗೈತಿ ಈಗ. ಇದು ಹಿಂಗ್ ಮೂವ್ ಆದ್ರ ಈ ತರ ಆಕೃತಿ ಬರುತ್ತೆ ನಮ್ಗ. ಆಂಟಿ ಕ್ಲಾಕ್ ವೈಸ್ ಮೂವ್ ಆಗೈತಿ. ನೆಕ್ಸ್ಟ್ ಈ ಕಡೆ ಐತಿ, ಈ ಕಡೆಯಿಂದ ಹಿಂಗ ಮೂವ್ ಆಗ್ತಾ ಇದೆ. ಯಾವ ತರ? ಈ ತರ ಈ ಕಡೆ ಹಿಂಗ್ ಮೂವ್ ಆತಂದ್ರ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ನೋಡ್ರಿ, 2 ಕ್ಲಾಕ್ ವೈಸ್, 2 ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಗಳನ್ನ ಕೊಟ್ರ. ನೆಕ್ಸ್ಟ್ ಟ್ರೈ ದೀಸ್ ಫನ್ ವಿತ್ ದ ಟರ್ನ್ಸ್. ತಿರುವುಗಳೊಂದಿಗೆ ಮೋಜು ನೋಡೋಣ. The children in a class are playing a game in which the teacher tells them the direction in which they should rotate. Complete the table by filling the direction the children will face on completing the given turn. Okay. The starting direction is given in the table. North, south, east, west. ಡೈರೆಕ್ಷನ್ ಹೇಳೋದು ತುಂಬಾ ಈಸಿ. ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತಾಗ ಎಡಗಡೆ ಉತ್ತರ, ಬಲಗಡೆ ದಕ್ಷಿಣ, ಹಿಂದ್ಗಡೆ ಪಶ್ಚಿಮ ಇರುತ್ತ. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಿರ್ತಾನ. ಓಕೆ, ಈಗ ಅವ್ರು ಕೊಟ್ಟಂತೆ ನೋಡೋಣ. ಕನ್ವೆನ್ಷನಲ್ ವೇ ಇದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಈಗ ಸ್ಟಾರ್ಟಿಂಗ್ ಡೈರೆಕ್ಷನ್ ನಾರ್ತ್ ನಲ್ಲಿ ಐತಿ ನೋಡ್ರಿ. ನಾರ್ತ್ ಸ್ಟಾರ್ಟಿಂಗ್ ಡೈರೆಕ್ಷನ್ ನಾರ್ತ್ ನಲ್ಲಿ ಐತಿ. 2 ರೈಟ್ ಆಂಗಲ್ಸ್, 1 ರೈಟ್ ಆಂಗಲ್, 1 ರೈಟ್ ಆಂಗಲ್, 2 ರೈಟ್ ಆಂಗಲ್ ಅಂದ್ರ ಸೌತ್ ನಲ್ಲಿ ಬರುತ್ತ. ಸೌತ್ ಇಲ್ಲಿಗೆ ಬರುತ್ತ. 1 ರೈಟ್ ಆಂಗಲ್, 2 ರೈಟ್ ಆಂಗಲ್. ನೆಕ್ಸ್ಟ್ 2 ರೈಟ್ ಆಂಗಲ್ಸ್ ಆಂಟಿ ಕ್ಲಾಕ್ ವೈಸ್. ಸೌತ್ ನಲ್ಲಿ ಐತಿ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಐತಿ, ಸೌತ್ ನಲ್ಲಿ ಐತಿ. 2 ರೈಟ್ ಆಂಗಲ್ಸ್ ಆಂಟಿ ಕ್ಲಾಕ್ ವೈಸ್. 1 ಟರ್ನ್, 2 ಟರ್ನ್ ಎಲ್ಲಿಗೆ? ನಾರ್ತ್ ಬರುತ್ತ. ಹೌದಾ? ನಾರ್ತ್. ನೆಕ್ಸ್ಟ್ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ಟ್ ನಲ್ಲಿ ಐತಿ. ದಿಸ್ ಈಸ್ ಈಸ್ಟ್. ಇದು ಸೌತ್, ಅಲ್ಲಿ ನಾರ್ತ್ ಬಂದೈತಿ. ನೆಕ್ಸ್ಟ್ 4 ರೈಟ್ ಆಂಗಲ್ಸ್, 4 ರೈಟ್ ಆಂಗಲ್ಸ್ ಆಂಟಿ ಕ್ಲಾಕ್ ವೈಸ್. ಇದು ಆಂಟಿ ಕ್ಲಾಕ್ ವೈಸ್. 1, 2, 3, 4 ಅಂದ್ರ 1 ಕಂಪ್ಲೀಟ್ ಆಯ್ತು. ಹೊಳ್ಳೆಯಲ್ಲಿ ಇರುತ್ತದ, ಈಸ್ಟ್ ನಲ್ಲೇ ಇರುತ್ತ. ವೆಸ್ಟ್ ಸ್ಟಾರ್ಟಿಂಗ್ ಪೊಸಿಷನ್ ವೆಸ್ಟ್ ನಲ್ಲಿ ಐತಿ. ಈಗ ವೆಸ್ಟ್ ನಲ್ಲಿ ಐತಿ. 4 ರೈಟ್ ಆಂಗಲ್ಸ್ ಕ್ಲಾಕ್ ವೈಸ್. 1 ರೈಟ್ ಆಂಗಲ್, 2 ರೈಟ್ ಆಂಗಲ್, 3 ರೈಟ್ ಆಂಗಲ್, 4 ರೈಟ್ ಆಂಗಲ್ ಕ್ಲಾಕ್ ವೈಸ್ ಅಂದ್ರ ವೆಸ್ಟ್ ಅಲ್ಲೇ ಬರುತ್ತ. ನೆಕ್ಸ್ಟ್ 5 ರೈಟ್ ಆಂಗಲ್ ಕ್ಲಾಕ್ ವೈಸ್. ನಾರ್ತ್ ನಲ್ಲಿ ಐತಿ. ಈಗ ಅದು ನಾರ್ತ್ ನಲ್ಲಿ ಅದರ 4 ರೈಟ್ ಆಂಗಲ್ಸ್ಗೆ ನಾರ್ತ್ ಬರುತ್ತೆ. ಮತ್ತೊಳ್ಳೆ ನಾರ್ತ್ 1, 2, 3, 4. ಇನ್ನೊಂದಕ್ಕೆ ಈಸ್ಟ್ ಬರುತ್ತ ಕ್ಲಾಕ್ ವೈಸ್ ಅಂತಂದ್ರ ಈಸ್ಟ್. ನೆಕ್ಸ್ಟ್ 3 ರೈಟ್ ಆಂಗಲ್ ಕ್ಲಾಕ್ ವೈಸ್ ಸೌತ್ ನಲ್ಲಿ ಐತಿ. ಈಗ ನೋಡ್ರಿ,
ಓಕೆ, ಈಗ ಸೌತ್ ನಲ್ಲಿ ಐತಿ, ಸೌತ್ ಅಲ್ಲೇ ಪೊಸಿಷನ್ ಐತಿ. ನೆಕ್ಸ್ಟ್ 3 ರೈಟ್ ಆಂಗಲ್ಸ್ ಕ್ಲಾಕ್ ವೈಸ್, 1 ರೈಟ್ ಆಂಗಲ್, 2 ರೈಟ್ ಆಂಗಲ್, 3 ರೈಟ್ ಆಂಗಲ್, ಇಲ್ಲಿಗೆ ಈಸ್ಟಿಗೆ ಬಂತದು. 1/2 ರೈಟ್ ಆಂಗಲ್ ಕ್ಲಾಕ್ ವೈಸ್. ನೆಕ್ಸ್ಟ್ ಅದ 1/2 ರೈಟ್ ಆಂಗಲ್, 1/2 ರೈಟ್ ಆಂಗಲ್ ಕ್ಲಾಕ್ ವೈಸ್. 1/2 ರೈಟ್ ಆಂಗಲ್ ಅಂತಂದ್ರೆ ಇಲ್ಲಿಗೆ 45 ಡಿಗ್ರಿ. ನೆಕ್ಸ್ಟ್ 1/2 ರೈಟ್ ಆಂಗಲ್ ಕ್ಲಾಕ್ ವೈಸ್. ಒಳ್ಳೆಲ್ಲಿ ಬಂತಪ್ಪ ಹಂಗಂದ್ರ ಸೌತ್ಗೆ ಬರುತ್ತದ. 4 ಟರ್ನ್ ಅಂತ ಇಲ್ಲಿ ಏನ್ ಮಾಡ್ಯಾರ, ಜಸ್ಟ್ 4 ಟರ್ನ್, 4 ರೈಟ್ ಆಂಗಲ್ಸ್ ಅನ್ನೋದ್ರ ಬದ್ಲಿ ಒಂದನ್ನ 1/2 ಪ್ಲಸ್ 1/2 ಅಂತ ಹೇಳ್ಯಾರ. ಅಂದ್ರೆ ನಿಮ್ಮ ಜಾಣ್ಮೆಯನ್ನ ಚೆಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೆಸ್ಟ್, ಸ್ಟಾರ್ಟಿಂಗ್ ಪೊಸಿಷನ್ ವೆಸ್ಟ್ ನಲ್ಲಿ ಐತಿ. ಈಗ ವೆಸ್ಟ್ ನಲ್ಲಿ ಇಲ್ಲಿ ಐತಿ. ರೈಟ್ ಆಂಗಲ್ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ರೈಟ್ ಆಂಗಲ್ ಇಲ್ಲಿಗೆ ಬಂತು, ಎಲ್ಲಿಗೆ ನಾರ್ತ್ ಐತಿ. 4 1/2 ರೈಟ್ ಆಂಗಲ್ಸ್, 4 1/2 ರೈಟ್ ಆಂಗಲ್ಸ್ ಅಂದ್ರ 2 ರೈಟ್ ಆಂಗಲ್ಸ್ ಅಂತ ನೋಡ್ರಿ. ನೆಕ್ಸ್ಟ್ ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು ಸೌತ್ಗೆ. 4 ತಡೀರಿ, ರೈಟ್ ಆಂಗಲ್ ಕ್ಲಾಕ್ ವೈಸ್ ಎಲ್ಲಿಗೆ ಬಂತು, ನಾರ್ತಿಗೆ ಬಂತ. ಓಕೆ, 4 1/2 ರೈಟ್ ಆಂಗಲ್ಸ್ ಆಂಟಿ ಕ್ಲಾಕ್ ವೈಸ್, ಇಲ್ಲಿಗೆ ಬರ್ಬೇಕು ಮತ್ತು ವಾಪಸ್ಸು. ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕು, ಅಂದ್ರೆ 2 ರೈಟ್ ಆಂಗಲ್ಸ್ ಬಂದಾಯ್ತಲ್ಲ. ಇಲ್ಲೇ ಆಂಟಿ ಕ್ಲಾಕ್ ವೈಸ್ ಅಂತಂದ್ರ 2 ರೈಟ್ ಆಂಗಲ್ಸ್. ಇಲ್ಲೇ ವೆಸ್ಟ್ ದಲ್ಲ, ವೆಸ್ಟ್ ಇದು ಪೊಸಿಷನ್ ವೆಸ್ಟ್. ನೆಕ್ಸ್ಟ್ ಎಲ್ಲಿಗೆ ಬಂತು, ಈಗ ಸೌತಿಗೆ ಬಂತು. ಸಿಂಪಲ್ ಇದೆ, ಈ ತರ ಹಾಕೊಳ್ಳಿ ಮಾಡಿ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ. ಪದ್ಮ ಇಸ್ ಫೇಸಿಂಗ್ ದ ಟಾಯ್ ಶಾಪ್. ವಾಟ್ ಪ್ಲೇಸ್ ವಿಲ್ she pays if she takes a half turn clockwise? ಅರ್ಧ ಸುತ್ತು ಕ್ಲಾಕ್ ವೈಸ್ ತಿರುಗಿದ್ರ ಯಾವ, ಇದು ಅವಳು ಇದನ್ನ ಟಾಯ್ ಶಾಪ್ ಅನ್ನು ನೋಡ್ತಾ ಇದ್ದಾಳ. ಈ ಕಡೆ ತಿರುಗಿದ್ರ ಪಾರ್ಕಿಂಗ್ ಪ್ಲೇಸ್. ಇದು 1 ರೈಟ್ ಆಂಗಲ್, 1/4 ಟರ್ನ್ ಅಂತ. ನೆಕ್ಸ್ಟ್ ಹಾಫ್ ಟರ್ನ್ ಅಂದ್ರ ಐಸ್ ಕ್ರೀಮ್, ಐಸ್ ಕ್ರೀಮ್ ಅಲ್ವಾ, ಐಸ್ ಕ್ರೀಮ್ ನೋಡ್ತಾಳ ಅವಳು. ಐಸ್ ಕ್ರೀಮ್, ಐಸ್ ಕ್ರೀಮ್ ಅಂತ ಅಷ್ಟೇ ಬರ್ತಿದೆ ಅದರಲ್ಲಿ. ಐಸ್ ಕ್ರೀಮ್, ಐಸ್ ಕ್ರೀಮ್ ಹತ್ರ ಬರ್ತಾಳ. ಐಸ್ ಕ್ರೀಮ್, ಐಸ್ ಕ್ರೀಮ್ ಅನ್ನ ನೋಡ್ತಾಳ. ಸರಿನಾ? ವಾಟ್ ಅದರ್ ವೇ ಕ್ಯಾನ್ ಶಿ ಟರ್ನ್ ಟು ಫೇಸ್ ದ ಸೇಮ್ ಪ್ಲೇಸ್? ಹಿಂಗ ಸೇಮ್ ಪ್ಲೇಸ್ ಅನ್ನು ನೋಡಾಕ ಇಲ್ಲಿ ಈ ಕಡೆ ಹೊಳ್ಬೇಕು, ಈ ಕಡೆ ಹೊಳ್ಬೇಕು. 1 ಟರ್ನ್ ಈ ಕಡೆ, ಈ ಕಡೆ 90 ಡಿಗ್ರಿ 90 ಡಿಗ್ರಿ ಹೊಳ್ಳಿದ್ರ ಬರುತ್ತ. ಚೆನ್ನಾಗಿದೆ ಅಲ್ವಾ? ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿದ್ವಿ, ಸಂಪೂರ್ಣವಾಗಿ ಆಂಗಲ್ಸ್ ಟರ್ನ್ ಅನ್ನು ನೋಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಏನಾದ್ರೂ ಸಮಸ್ಯೆಗಳಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಇತ್ತು ಅಂತಂದ್ರ, ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ನೆರೆಹೊರೆಯವರು ಬೇರೆ ಯಾರಿಗಾದ್ರೂ ಇದರಿಂದ ಉಪಯೋಗ ಆಗುತ್ತಾ, ಅವರು ಒಳ್ಳೆಯ ಸ್ಕೂಲ್ಗೆ ಸೇರ್ಬೇಕು ಎಂಬ ಅಭಿಲಾಷೆ ನಿಮ್ಗೂ ಇತ್ತು ಅಂದ್ರ ಅವರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ವೈ ದ ಟ್ರಾವೆಲರ್ಸ್ 2 ಅನ್ನ ನೋಡೋಣ.